ಇವತ್ತಿನ ದಿವಸ ಅತ್ಯಂತ ಪರಮ ಮಂಗಲಮಯವಾಗಿರತಕ್ಕಂತಹ ಪರಮ ಪವಿತ್ರವಾದ ದಿವಸ. ಸಾಧನೆಗೆ ಸಣ್ಣ ಪುಟ್ಟ ಸತ್ಕರ್ಮಗಳನ್ನ ಮಾಡೋದ್ರಿಂದಲೂ ಕೂಡ ವಿಶೇಷವಾದ ಅಕ್ಷಯವಾಗಿರತಕ್ಕಂತಹ ಫಲ ಬರತಕ್ಕಂತಹ ದಿವಸ ಇದು. ಕಾರ್ತಿಕ ಪೌರ್ಣಿಮಾ. ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಈ ದಿವ್ಯ ಸನ್ನಿಧಾನದಲ್ಲಿ ಎಲ್ಲ ಗುರುಗಳ ಪರಮ ಪಾವನವಾದ ಈ ಪವಿತ್ರ ಸನ್ನಿಧಾನದಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಇದೇ ದೊಡ್ಡ ಭಾಗ್ಯ ಅಂತ ಮೊದಲು ಚಿಂತನೆ ಮಾಡಬೇಕು. ಯಾಕೆಂದ್ರೆ ಧಾತ್ರಿ ಹವನ ಅಂದ್ರೆ ನಾವು ಪ್ರತಿ ವರ್ಷವೂ ಧಾತ್ರಿ ಹವನದಲ್ಲಿ ಭಾಗವಹಿಸಿ ಒಂದ್ ದಿವಸ ಒಳ್ಳೆ ಮಠಕ್ಕೆ ಹೋಗಿ ದರ್ಶನ ಮಾಡಿ ಊಟ ಚೆನ್ನಾಗಿ ಆಗುತ್ತದೆ. ನೆಲ್ಲಿಕಾಯಿ ಗೊಜ್ಜು, ಹುಣಸೆಹಣ್ಣು ತೊಕ್ಕು ಇಷ್ಟು ತಿಂದು ಬಿಟ್ರೆ ಧಾತ್ರಿ ಹವನ ನಮಗೆ ಭಾಗವಹಿಸಿದ್ದ ಆನಂದ ಆಯಿತು, ಸಾರ್ಥಕವಾಯಿತು, ಇಷ್ಟೇ ತಿಳಿದು ಬಿಟ್ರೆ ಅದು ಪ್ರಯೋಜನ ಇಲ್ಲ. ನಿಜವಾಗಲೂ ಯಾತಕ್ಕಾಗಿ ಧಾತ್ರಿ ಹವನ ಮಾಡಬೇಕು? ಎಷ್ಟು ಮಹತ್ವ ಇದಕ್ಕಿದೆ? ನಾವು ಮಾಡಿದ ಪಾಪಗಳ ಪರಿಹಾರ ಹೇಗಾಗುತ್ತದೆ? ಆ ತುಳಸಿ ದೇವಿಯರ ಧಾತ್ರಿಯ ಅದಿವ್ಯವಾದ ಮಹಿಮೆ ಏನು? ಅದನ್ನು ಚಿಂತನೆ ಮಾಡಿದಾಗ ನಿಜವಾಗಲೂ ಮೈ ರೋಮಾಂಚನ ಆಗುತ್ತದೆ. ಎಂತಹ ಅದ್ಭುತ! ನಮ್ಮ ಜೊತೆಗೆ ಇರತಕ್ಕಂತಹ, ನಮ್ಮ ಮನೆಯಲ್ಲೇ ಇರತಕ್ಕಂತಹ, ಪ್ರತಿನಿತ್ಯ ನಾವು ನೋಡುವ ಗಿಡ ಮರಗಳು, ಅವುಗಳ ಜೊತೆಗೆ ನಾವು ಇರುತ್ತೇವೆ, ಆದರೆ ಅವುಗಳ ಮಹತ್ವ ಗೊತ್ತಿರೋದಿಲ್ಲ. ಎಷ್ಟು ಅದ್ಭುತವಾದ ಪಾಪ ಪರಿಹಾರಕವಾದ, ರೋಗ ನಿವಾರಕವಾದ ಶಕ್ತಿ ಆ ದೈವೀ ವೃಕ್ಷಗಳಿಗೆ ಇದೆ. ಅದನ್ನು ನಾವು ಮೊದಲು ತಿಳಿದುಕೊಳ್ಬೇಕು. ವಿಶೇಷವಾಗಿ ಇದನ್ನ ವನಭೋಜನ ಮಾಹಾತ್ಮ್ಯ ಅಂತೆ ಕರೆಯುತ್ತಾರೆ. ವನಭೋಜನ ಅಂತ ಧಾತ್ರಿ ಹವನದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಸಿದ್ಧಿ. ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮಗಳು ನಾವೆಲ್ಲ ಬಂಧು ಬಾಂಧವರು ಸೇರಿ, ಎಲ್ಲ ವಿಷ್ಣು ಭಕ್ತರು ಸೇರಿ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡಿದಾಗ ಹೆಚ್ಚಿನ ಫಲ ಇದೆ ಅಂತ ಹೇಳ್ತಾರೆ. ಈ ಧಾತ್ರಿ ಹವನ ನಮ್ಮ ಮನೆಯಲ್ಲಿ ನಾವು ಮಾಡಿಕೊಳ್ಳಬಹುದು. ಆದರೆ ಧಾತ್ರಿ ಹವನಕ್ಕೆ ಎಲ್ಲ ವೈಷ್ಣವರು, ವಿಷ್ಣು ಭಕ್ತರು, ಬಂಧು ಬಾಂಧವರು ಸೇರಿ, ನೂರಾರು ಜನ ಸೇರಿ, ಹಿಂದಿನ ಕಾಲಕ್ಕೆಲ್ಲ ವನಗಳು, ಉಪವನಗಳೆಲ್ಲ ಇರ್ತಾ ಇದ್ವೋ ಇಲ್ಲೋ, ಆ ಎಲ್ಲ ಉಪವನಗಳಿಗೆ ಹೋಗಿ ಅಲ್ಲಿ ಅದ್ಭುತವಾಗಿರತಕ್ಕಂತಹ ಧಾತ್ರಿ ವೃಕ್ಷ, ನೆಲ್ಲಿಕಾಯಿ ಗಿಡ ಎಲ್ಲ ಇರೋದು ಹೊಲಗಳಲ್ಲಿ. ಅಲ್ಲಿ ವಿಶೇಷವಾಗಿ ಧಾತ್ರಿ ಹವನ ಮಾಡಿ ಎಲ್ಲರ ಜೊತೆಗೆ ಆ ಭಗವಂತನಿಗೆ ಅಂದ್ರೆ ನಿವೇದನೆ ಮಾಡಿ ಎಲ್ಲರೂ ಸೇರಿ ವನಭೋಜನ ಮಾಡುವ ಕ್ರಮ. ಅದಕ್ಕೆ ವನಭೋಜನ ಮಾಹಾತ್ಮ್ಯ ಅಂತೇನೆ ಇದನ್ನು ಕರೀತಾರೆ. ವಿಶೇಷವಾಗಿ ಮುಖ್ಯವಾಗಿ ಧಾತ್ರಿ ದೇವಿಯ ಬಗ್ಗೆ ಪದ್ಮಪುರಾಣದ ಉತ್ತರಕಾಂಡದಲ್ಲಿ ಬಹಳ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಧಾತ್ರಿಯ ಮಹತ್ವ ಏನು ಅಂತ ನಾವು ಚಿಂತನೆ ಮಾಡಬೇಕು. ಯಾತಕ್ಕೆ ಮಾಡಬೇಕು ಧಾತ್ರಿ ಹವನ ಅಂತಂದ್ರೆ 2-3 ಕಥೆಗಳೂ ಇದೆ. ಪ್ರಧಾನವಾಗಿ ಆ ಧಾತ್ರಿಯ ಮಹತ್ವವನ್ನ ತಿಳಿಯಬೇಕು. ಇಡೀ ಜಗತ್ತಿಗೆ ಭಗವಂತ ಜಗಜ್ಜನ್ಮಾದಿ ಕಾರಣಕರ್ತ. ಇದನ್ನ ಸೂತ್ರಗಳಲ್ಲಿ ಆಚಾರ್ಯರು ಭಾಷ್ಯ ಅನುವ್ಯಾಖ್ಯಾನಗಳಲ್ಲಿ ಹೇಳಿದ್ದಾರೆ. ವೇದವ್ಯಾಸರು ಸೂತ್ರಗಳಲ್ಲಿ ತಿಳಿಸಿದ್ದಾರೆ. ಓಂ ಜನ್ಮಾದ್ಯಸ್ಯ ಯತಃ ಓಂ ಜಗಜ್ಜನ್ಮಾದಿ ಕಾರಣ ಕರ್ತೃತ್ವ. ಇದು ಭಗವಂತನ ಅಸಾಧಾರಣವಾದ ಲಕ್ಷಣ. ನ್ಯಾಯಸುಧಾದಿ ಗ್ರಂಥಗಳಲ್ಲಿ ಭಗವಂತನ ಈ ಜಗತ್ಕಾರಣತ್ವ ಲಕ್ಷಣವನ್ನು ಸಮರ್ಥನೆ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಭಗವಂತನೇ ಕಾರಣ. ಇಡೀ ಜಗತ್ತಿಗೆ ಭಗವಂತನೇ ಕಾರಣ ಅಂದ್ರೆ ಜಗತ್ತಿನ ಸಕಲ ಪದಾರ್ಥಗಳ ಸೃಷ್ಟಿ ಮಾಡಿದವನು ದೇವರೇ. ಎಲ್ಲಾ ಪದಾರ್ಥಗಳಲ್ಲಿ ಸೇರಿದ್ದು ನಮಗೆ ಅನಿವಾರ್ಯವಾಗಿ ಬದುಕೋದಕ್ಕೆ ಬೇಕಾದದ್ದು ಒಂದು ಪದಾರ್ಥ, ಅದು ಆಹಾರ ಪದಾರ್ಥ. ಹೌದೋ ಇಲ್ಲ?
ಅನ್ನ ಅಂತ ಕರೀತಾರೆ. ಅನ್ನ ಅಂದ್ರೆ ಅಕ್ಕಿಯಿಂದ ಮಾಡಿದ ಅನ್ನ ಮಾತ್ರ ಅನ್ನ ಅಲ್ಲ. ನಾವು ತಿನ್ನುವ ವಿಹಿತವಾದ ಎಲ್ಲ ಪದಾರ್ಥಗಳು ಅನ್ನವೇ. ಹಾಗಾದ್ರೆ ಎಲ್ಲವನ್ನ ಸೃಷ್ಟಿ ಮಾಡಿದ ಭಗವಂತ ಆಹಾರ ಪದಾರ್ಥವನ್ನೂ ಸೃಷ್ಟಿ ಮಾಡಿದ್ದಾನೆ. ಕಲಿಯುಗದಲ್ಲಿ ಒಂದು ಮಾತಿದೆ, ಪಂಚಾಂಗ ಶ್ರವಣದಲ್ಲಿ ಕೇಳ್ತೀರಿ, ಅನ್ನಗತ ಪ್ರಾಣ ಅಂತ. ತಿಂದ್ರೆ ಬದುಕ್ತೇವ್ರೆ, ಇಲ್ಲಾಂದ್ರೆ ಬದುಕೋದಿಲ್ಲ. ಹೌದೋ ಇಲ್ಲೋ? ನಿಜಾನೇ. ಆದರೆ ಎರಡಿದೆ ಅಂತ, ಎರಡು ಗುಂಪು ಜಗತ್ತಿನಲ್ಲಿ. ಏನು ಅಂತಂದ್ರೆ, ಬದುಕಿಗಾಗಿ ತಿನ್ನೋರು, ತಿನ್ನೋದಕ್ಕಾಗೇ ಬದುಕೋರು ಅಂತ. ಮುಖ್ಯವಾಗಿ ಈ ಬದುಕು, ಈ ಮಾನವ ಶರೀರ, ಇದು ಸಾಧನ ಶರೀರ. ಸಾಧನೆಗಾಗಿ ಇದ್ದ ಈ ಮಾನವ ಜನ್ಮ, ಬ್ರಾಹ್ಮಣ ದೇಹ, ಮಾಧ್ವ ಜನ್ಮ, ಜನ್ಮ ಜನ್ಮಾಂತರದ ಸುಕೃತಗಳಿಂದ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಸಾಧನ ಶರೀರ. ಸಾಧನೆ ಮಾಡೋದಕ್ಕಾಗಿ ಇದ್ದ ಶರೀರ. ಬರೇ ತಿನ್ನೋದಕ್ಕಾಗಿ ಅಂತ ಮಾತ್ರ ತಿಳಿಯೋದು ಬೇಡ. ಆ ಸಾಧನೆ ಮಾಡೋದಕ್ಕೆ ಶಕ್ತಿ ಬೇಕು, ಅದಕ್ಕಾಗಿ ಊಟ ಮಾಡಬೇಕು, ತಿನ್ನಬೇಕು. ತಿನ್ನೋದಕ್ಕಾಗೇ ಬದುಕು ಜೀವನ ಅಲ್ಲ. ಅಂತೂ ಸಾಧನೆ ಮಾಡೋದಕ್ಕಾಗಿ ದೇಹದಲ್ಲಿ ಪುಷ್ಟಿ ಶಕ್ತಿ ಬೇಕು. ಹಾಗಾದ್ರೆ ಶಕ್ತಿ ಬೇಕಾದ್ರೆ ಆಹಾರ ಪದಾರ್ಥಗಳನ್ನು ತಿನ್ನಬೇಕು, ಊಟ ಮಾಡಬೇಕು. ಅದಕ್ಕೆ ನೋಡಿ, ದೇವರು ಸೃಷ್ಟಿ ಮಾಡಿದ ಆಹಾರ ಪದಾರ್ಥಗಳನ್ನ ಭಗವಂತನಿಗೆ ನಿವೇದನೆ ಮಾಡಿ ತಿನ್ನಬೇಕು. ಇದು ಶಾಸ್ತ್ರದ ನಿಯಮ. ಎಲ್ಲ ಶಾಸ್ತ್ರಕಾರರು ಪುರಾಣಗಳಲ್ಲಿ ಹೇಳಿಕೊಟ್ಟಿದ್ದಾರೆ. ದೇವರಿಗೆ ನಿವೇದನೆ ಮಾಡಿದ್ದನ್ನೇ ತಿನ್ನಬೇಕು. ದೇವರಿಗೆ ನೈವೇದ್ಯ ಮಾಡಿಲ್ಲ, ಸಮರ್ಪಣೆ ಮಾಡಿಲ್ಲ, ನಿವೇದನೆ ಮಾಡಿಲ್ಲ ಅಂದ್ರೆ ಆ ಯಾವುದೇ, ಅದು ನೀರಿರಬಹುದು, ಹಣ್ಣು ಹಂಪಲಗಳಿರಬಹುದು, ಯಾವ ಪದಾರ್ಥವನ್ನು ತಿನ್ನುವ ಅಧಿಕಾರ ಇಲ್ಲ ಅಂತ. ನೀವು ಮಾತ್ರ ಅಲ್ಲ, ರಮಾ ಬ್ರಹ್ಮಾದಿ ದೇವತೆಗಳು ಕೂಡ ದೇವರಿಗೆ ನಿವೇದನೆ ಮಾಡದೇನೆ ಯಾವುದನ್ನು ಸ್ವೀಕಾರ ಮಾಡೋದಿಲ್ಲ. ನರಸಿಂಹದೇವರ ಸನ್ನಿಧಾನ, ರಮಾ ಬ್ರಹ್ಮಾದಯೋ ದೇವಾ ಸನಕಾದ್ಯ ಶುಕಾದಯ ಶ್ರೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಹ. ದೇವರಿಗೆ ನಿವೇದನೆ ಮಾಡಿದ್ದನ್ನೇ ತಿಂತಾರೆ. ಹಾಗಾದ್ರೆ ನಮಗೂ ತಿನ್ನುವ, ಊಟ ಮಾಡುವ ಅಧಿಕಾರ ಬರಬೇಕು. ಇದು ಊಟ ಅಂದ್ರೆ ಬರೇ ದೇಹದ ಶಕ್ತಿಗಾಗಿ ಮಾತ್ರ ಊಟ ಅಲ್ಲ, ಇದು ವೈಶ್ವಾನರ ಯಜ್ಞ. ಇದನ್ನೆಲ್ಲ ನೀವು ಕೇಳಿರ್ತೀರಿ. ಅದಕ್ಕೆ ನೋಡಿ, ಹಾಗಾದ್ರೆ ತಿನ್ನುವ ಪದಾರ್ಥ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಬೇಕು. ಮೊದಲು ಬೆಳೆ, ಮೊದಲು ರಾಶಿ. ಹಿಂದಿನ ಕಾಲಕ್ಕೆಲ್ಲ ವರ್ಷಕ್ಕೆ 7-8 ಬಾರಿ ಬೆಳೆಗಳು ಬರ್ತಾ ಇತ್ತು. ಕಡಿಮೆ ಆಗುತ್ತಾ ಇದ್ದ ಹಾಗೆ ಕಲಿಯುಗದ ಪ್ರಭಾವ, ಪುಣ್ಯ ಕಾರ್ಯಗಳು ಕಡಿಮೆ ಆಗುತ್ತಾ ಇದ್ದ ಹಾಗೆ 2-3 ಬಾರಿ, ಕನಿಷ್ಠ ಪಕ್ಷ 6 ತಿಂಗಳಿಗೊಮ್ಮೆ 2 ಬಾರಿ ಬೆಳೆ ಬರುತ್ತದೆ ಅಂತ ಕೇಳುತ್ತೇವೆ. ಹಾಗೆ ನೋಡಿ, ಉತ್ತರಾಯಣದಲ್ಲಿ ಬಂದ ಬೆಳೆಯನ್ನ ದೇವರಿಗೆ ಸಮರ್ಪಣೆ ಮಾಡಿ ತಿನ್ನಬೇಕು. ಆಗ್ರಯಣೇಷ್ಟಿ ಅಂತ ಕರೆಯುತ್ತಾರೆ. ಆಗ್ರಯಣೇಷ್ಟಿಯನ್ನ ಮಾಡಿ ಆ ಉತ್ತರಾಯಣದ ಧಾನ್ಯವನ್ನು ದೇವರಿಗೆ ಸಮರ್ಪಣೆ ಮಾಡಿ ಉತ್ತರಾಯಣದಲ್ಲಿ ಸ್ವೀಕಾರ ಮಾಡಬೇಕು. ಈಗ ದಕ್ಷಿಣಾಯನದಲ್ಲಿ ನಾವು ಧಾನ್ಯವನ್ನ, ಆಹಾರ ಪದಾರ್ಥವನ್ನು ತಿನ್ನಬೇಕು ಅಂದ್ರೆ ಧಾತ್ರಿ ಹವನ ಮಾಡಿ ಹೊಸ ಧಾನ್ಯಗಳನ್ನ, ಹೊಸ ಹಣ್ಣು ಹಂಪಲಗಳು, ಈ ಧಾತ್ರಿ ಫಲವನ್ನ ಧಾತ್ರಿ ಹವನ ಮಾಡಿ ದೇವರಿಗೆ ನಿವೇದನೆ ಮಾಡಿ ತಿನ್ನಬೇಕು. ಇಲ್ಲಾದ್ರೆ ತಿನ್ನುವ ಅಧಿಕಾರ ಬರೋದಿಲ್ಲ. ಇದು ಪ್ರಧಾನವಾಗಿ ಧಾತ್ರಿ ಹವನದ ಉದ್ದೇಶ. ಯಾತಕ್ಕೆ ನಾನು ಹೇಳಿದೆ, ಊಟ ಇಲ್ಲದೆ ಬದುಕೋದಿಲ್ಲ. ಊಟ ಬೇಕು, ಅನಿವಾರ್ಯ ಆಹಾರ ಪದಾರ್ಥಗಳು. ಈಗ ದಕ್ಷಿಣಾಯನದಲ್ಲಿ ಧಾತ್ರಿ ಹವನ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಆಹಾರ ಪದಾರ್ಥವನ್ನು ತಿನ್ನುವ ಅಧಿಕಾರ ಬರುತ್ತದೆ. ಇದನ್ನ ವನಭೋಜನ ಎಲ್ಲರೂ ಸೇರಿ, ಇವತ್ತು 100 ಜನ ಇಲ್ಲಿ ನರಸಿಂಹದೇವರ ಈ ದಿವ್ಯ ಸನ್ನಿಧಾನದಲ್ಲಿ ನಾವು ಸೇರಿದ್ದೇವಲ್ಲ, ಬಹಳ ದೊಡ್ಡ ಮಹತ್ವ ಅಂತಾರೆ, ಬಹಳ ದೊಡ್ಡ ಪುಣ್ಯ ಕಾರ್ಯ. ಧಾತ್ರಿ ವೃಕ್ಷದ ದರ್ಶನ, ಅದಕ್ಕೆ ಪ್ರದಕ್ಷಿಣೆ, ಅರ್ಘ್ಯ, ಧಾತ್ರಿ ವೃಕ್ಷ ನೋಡಿ ಬಂದವರ ಭಗವದ್ ಭಕ್ತರ ದರ್ಶನ, ಇದೇ ದೊಡ್ಡ ಪುಣ್ಯ ಕಾರ್ಯ ಅಂತ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇಷ್ಟು ಜನ ಸದ್ವೈಷ್ಣವರು ಒಂದು ಕಡೆ ಸೇರಿದ್ದೇವಲ್ಲ, ಇದೇ ದೊಡ್ಡ ಭಾಗ್ಯ. ಪೂರ್ವಜನ್ಮದ ಸುಕೃತ ಬೇಕು, ಇಲ್ಲಾದ್ರೆ ಆಗೋದಿಲ್ಲ. ಏನೋ ಧಾತ್ರಿ ಹವನ್ರಿ ಮಠದಲ್ಲಿ ಮಾಡ್ತಾರೆ, ಹೋಗಬೇಕು ಅನ್ಕೊಂಡೆ, ಏನೋ ಸಮಸ್ಯೆ ಆಯ್ತು, ಏನೋ ಪ್ರಾಬ್ಲಮ್ ಆಯ್ತು, ಬರ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ
ಸಂಘೇ ಶಕ್ತಿ ಕಲವು ಯುಗೆ. ಎಲ್ಲರೂ ಸೇರಿ ಮಾಡುವ ಆ ಭಗವಂತನ ಆರಾಧನೆಯಲ್ಲಿ ವಿಶಿಷ್ಟವಾದ ಒಂದು ಫಲ ಪುಣ್ಯ ಬರುತ್ತದೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಎಲ್ಲರೂ ಸೇರಿ ಮಾಡುವ ಕಾರ್ಯ ಇದು. ಪುರುಷರೆಲ್ಲ ಉಪಕರ್ಮಕ್ಕೆ ಸೇರ್ತಾರೆ ಒಂದು ಕಡೆ ಪ್ರತಿ ವರ್ಷ. ಹೆಣ್ಮಕ್ಕಳೆಲ್ಲ ವಿಶೇಷವಾಗಿ ನವರಾತ್ರಿಯಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಒಂದು ಕಡೆ ಸೇರ್ತಾರೆ. ಎಲ್ಲ ಸಾಧಕ ಜೀವರು, ಎಲ್ಲ ವಿಷ್ಣು ಭಕ್ತರು ಒಂದು ಕಡೆ ಸೇರ್ಬೇಕು ಪ್ರತಿ ವರ್ಷ. ಅದು ಧಾತ್ರಿ ಹವನಕ್ಕೆ. ಜೊತೆಗೆ ಇನ್ನೊಂದು ಮಾತು ಅಂದ್ರೆ, ಮೊನ್ನೆ ಏಕಾದಶಿ ಉತ್ಥಾನ ದ್ವಾದಶಿಯ ಸಂದರ್ಭದಲ್ಲಿ ಚಾತುರ್ಮಾಸ್ಯ ವ್ರತ ಮುಕ್ತಾಯವಾಗುತ್ತದೆ. ಚಾತುರ್ಮಾಸ್ಯ ವ್ರತ ಮುಕ್ತಾಯವಾಗುತ್ತದೆ. 4 ತಿಂಗಳ ಕಾಲ ಶ್ರದ್ಧಾಭಕ್ತಿಯಿಂದ ಚಾತುರ್ಮಾಸ್ಯ ವ್ರತವನ್ನು ಮಾಡಿರ್ತೇವೆ. ಈ ಚಾತುರ್ಮಾಸ್ಯ ವ್ರತ ಮಾಡುವಾಗ ಅನೇಕ ಲೋಪದೋಷಗಳಾಗಿರುತ್ತವೆ. ಏನೋ ಪಾಪ ಗೊತ್ತಿಲ್ಲದೇನೆ ಏನೇನೋ ತಿಂದು ಬಿಡ್ತೇವೆ, ಅಥವಾ ಗೊತ್ತಿದ್ದೂ ತಿನ್ನಬಹುದು. ಔರತದ ಪದಾರ್ಥಗಳನ್ನ ವ್ರತ ಮಾಡ್ತಾ ಇರ್ತೇವೆ, ಔರತದ ಪದಾರ್ಥಗಳನ್ನ ತಿನ್ನುವ ಪ್ರಸಂಗ ಅನಿವಾರ್ಯವಾಗಿ ಬಂದ್ರೆ, ರೋಗ ರುಜಿನಗಳ ಸಂದರ್ಭದಲ್ಲಿ ಇರಬಹುದು, ಏನೋ ಗೊತ್ತಿಲ್ಲದೆ ತಿನ್ನಬಹುದು. ಔರತದ ಪದಾರ್ಥ ತಿಂದ್ರೆ ಚಾತುರ್ಮಾಸ್ಯದಲ್ಲಿ ಮಾಡುವ ಆ ವ್ರತಗಳ ಮಧ್ಯದಲ್ಲಿ ಏನಾದರೂ ಲೋಪದೋಷಗಳಾದ್ರೆ ಆ ಎಲ್ಲ ಲೋಪದೋಷಗಳ ಪರಿಹಾರ, ಆ ಏನೇನೋ ತಿನ್ನಬಾರದ ಪದಾರ್ಥವನ್ನ ತಿಂದರೆ ಅದಕ್ಕೆಲ್ಲ ಆ ಪಾಪ ಪರಿಹಾರ, ಆ ದೋಷಗಳ ಪರಿಹಾರ ಈ ಧಾತ್ರಿ ಹವನದಿಂದ. ಅವಶ್ಯವಾಗಿ ನಾವು ಆ ಚಾತುರ್ಮಾಸ್ಯ ವ್ರತ ಪೂರ್ಣ ಫಲ ಕೊಡಬೇಕು. ಚಾತುರ್ಮಾಸ್ಯ ವ್ರತದಲ್ಲಿ ಮಾಡಿದ ಲೋಪದೋಷಗಳ ಪರಿಹಾರ ಆಗಬೇಕು. ಅದಕ್ಕಾಗಿ ಧಾತ್ರಿ ಹವನವನ್ನ ಅವಶ್ಯವಾಗಿ ನಾವು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಉತ್ಥಾನ ದ್ವಾದಶಿ ಆದ ಮೇಲೆ ತ್ರಯೋದಶಿಯಿಂದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಪಂಚಮಿಯವರೆಗೂ, ಮುಂದಿನ ಈ ಬರುವ ಪಂಚಮಿಯವರೆಗೂ ಧಾತ್ರಿ ಹವನವನ್ನ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದರ ಕಾಲ ಎಲ್ಲಿವರೆಗೂ ಮಾಡಬೇಕು? ತ್ರಯೋದಶ್ಯಾಂ ಚತುರ್ದಶ್ಯಾಂ ಪೌರ್ಣಮಾಸ್ಯಾಂ ಅಥಾಪಿವ ಪಂಚಮ್ಯಾದಿವ ಮಹಾಪ್ರಾಜ್ಞ ವನಭೋಜನಮಾಚರೇತ್ ಎಂಬ ಮಾತು ಬರುತ್ತದೆ. ಆದ್ದರಿಂದ ತ್ರಯೋದಶಿಯಿಂದ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಪಂಚಮಿಯವರೆಗೂ ಈ ಧಾತ್ರಿ ಹವನ ಮಾಡಲಿಕ್ಕೆ ಅವಕಾಶ. ಅದರಲ್ಲಿ ಭಾನುವಾರ, ಮಂಗಳವಾರ, ಶುಕ್ರವಾರ ಧಾತ್ರಿ ಹವನ ಮಾಡಬಾರದು. ನಿನ್ನೆ ವೈಕುಂಠ ಚತುರ್ದಶಿ ಆದರೂ ಕೂಡ ಮಂಗಳವಾರ ಅಂತ ಧಾತ್ರಿ ಹವನ ಮಾಡಿಲ್ಲ. ಇವತ್ತು ಪೌರ್ಣಿಮಾ ಮಾಡಬೇಕು ಅಂತ ಹೇಳಿದ್ದಾರೆ. ವಿಶೇಷವಾಗಿ ಬುಧವಾರ ಸಪ್ತಮಿ ತಿಥಿಯಲ್ಲಿಯೂ ಕೂಡ ಧಾತ್ರಿ ಹವನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಿಳಿಸಿಕೊಡ್ತಾರೆ. ಮತ್ತು ಅವತ್ತು ವಿಶೇಷವಾಗಿ ಧಾತ್ರಿಯ ಸ್ಪರ್ಶವಾಗಲಿ, ಧಾತ್ರಿಯ ಭಕ್ಷಣ, ನೆಲ್ಲಿಕಾಯಿ ಗಿಡ ಮುಟ್ಟೋದು, ನೆಲ್ಲಿಕಾಯಿ ತಿನ್ನೋದು ಅದು ಮಾಡಬಾರದು. ವೈಕುಂಠ ಚತುರ್ದಶಿ ದೇವರಿಗೆ ನಿವೇದನೆ ಮಾಡಿ ಆ ನೆಲ್ಲಿಕಾಯಿ ಫಲದ ಮೇಲೆ ದೀಪವನ್ನು ಇಟ್ಟು ಆರತಿ ಮಾಡೋದು. ಮುಖ್ಯವಾಗಿ ತ್ರಯೋದಶಿಯಿಂದಲೇ ನೆಲ್ಲಿಕಾಯಿ ಪುಡಿಯಿಂದ ಮೈಗೆ ಉಜ್ಜಿಕೊಂಡು ಸ್ನಾನ ಮಾಡಬೇಕಂತ ವಿಶೇಷವಾಗಿ ಬಹಳ ಮಹತ್ವ ಹೇಳ್ತಾರೆ. ಬಹಳ ಪುಣ್ಯ ಇದೆ, ಎಲ್ಲ ರೋಗಗಳ ಪರಿಹಾರ ವಿಶೇಷವಾಗಿ ಆ ಧಾತ್ರಿ ವೃಕ್ಷದಿಂದ. ಯಾಕೆಂದ್ರೆ ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ನಮಗೆ ಸಾತ್ವಿಕ ಸಜ್ಜನ ವರ್ಗಕ್ಕೆ ಅನೇಕ ದೈವೀ ವೃಕ್ಷಗಳಿದೆ ಇತಿಹಾಸದಲ್ಲಿ. ಅಶ್ವತ್ಥ ವೃಕ್ಷ ಮೊದಲನೇದ್ದು, ಭಗವಂತನ ದಿವ್ಯ ಸನ್ನಿಧಾನ. ಆಮೇಲೆ ತುಳಸಿ ವೃಕ್ಷ, ತುಳಸಿ ಗಿಡ, ಆಮೇಲೆ ಧಾತ್ರಿ ವೃಕ್ಷ, ಹೀಗೆಲ್ಲ ಕೇಳ್ತೇವೆ. ನವಗ್ರಹಗಳಿಗೂ ಒಂದೊಂದು ವೃಕ್ಷಗಳಿದೆ ಅಂತೆಲ್ಲ ಕೇಳಿದ್ದೇವೆ. ಒಂದೊಂದರಿಂದ ಆಯುರ್ವೇದ ಶಾಸ್ತ್ರದಲ್ಲಿಯೂ ಕೂಡ ಬಹಳ ಮಹತ್ವ ಹೇಳಿದ್ದಾರೆ, ಅಪಾರವಾದ ಪುಣ್ಯವನ್ನ ಹೇಳಿದ್ದಾರೆ. ಇರಲಿ, ಈ ರೀತಿ ಅಂತೂ ನಾವು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ, ಅಭಕ್ಷ ಭಕ್ಷಣ ಮಾಡಿದ್ರೆ ಆ ದೋಷ ಪರಿಹಾರಕ್ಕಾಗಿ ಧಾತ್ರಿ ಹವನ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಇದರ ಜೊತೆಗೆ ನಾ ಹೇಳಿದಲ್ಲ, ಎಲ್ಲಿ ಧಾತ್ರಿ ಹವನ ನಡೀತಾ ಇರುತ್ತದೆ ಅಲ್ಲಿ ಕೇಳಿಕೊಂಡು ಹೋಗಿ ಇವತ್ತು ಊಟ ಮಾಡಬೇಕಂತ. ಮುಂದಿನ ಜನ್ಮದಲ್ಲಿ ಒಳ್ಳೆ ಅವನು ಸದ್ಬ್ರಾಹ್ಮಣನಾಗಿ ಹುಟ್ಟಿ ಒಳ್ಳೆ ಸಾಧನೆ ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದು ಮೋಕ್ಷ ಪಡೆಯುತ್ತಾನೆ ಅಂತ ಹೇಳ್ತಾರೆ. ಎಲ್ಲರೂ ಸೇರಿ ಧಾತ್ರಿ ಹವನದಲ್ಲಿ ಭಾಗವಹಿಸಿ ಇವತ್ತು ಆ ಧಾತ್ರಿ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ, ಜೊತೆಗೆ
ನಾ ಹೇಳದಲ್ಲ, ದುಷ್ಟಾನ್ನವನ್ನ ತಿಂದ್ರೆ ಇಡೀ ವರ್ಷದಲ್ಲಿ ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ತಿಳಿದೋ ತಿಳಿಯದೋ ನಿಷಿದ್ಧವಾದ ಅನ್ನ, ದುಷ್ಟವಾದ ಅನ್ನವನ್ನು ತಿನ್ನುವ ಪ್ರಸಂಗ ನಮಗೆ ಬರುತ್ತದೆ. ಅದೇ ರೂಢಿ ಇಟ್ಟುಕೊಂಡು ಪ್ರತಿನಿತ್ಯವೂ ಅದೇ ತಿನ್ನುವ ಪ್ರಸಂಗವೂ ಇದೆ. ಕಲಿಯುಗದ ಪ್ರಭಾವವೋ, ನಮಗೆ ಶಕ್ತಿ ಇಲ್ಲವೋ, ಬುದ್ಧಿ ಇಲ್ಲವೋ, ಪ್ರಯತ್ನ ಮಾಡೋದಿಲ್ಲ, ಯಾವುದೋ ಕಾರಣ ಅಂತೂ ಪ್ರತಿನಿತ್ಯ ನಿಷಿದ್ಧವಾದ ದುಷ್ಟವಾದ ಅನ್ನವನ್ನೇ ತಿನ್ನೋ ಪ್ರಸಂಗ. ಹೋಟೆಲ್ಗಳಲ್ಲಿ ತಿನ್ನೋ ಪ್ರಸಂಗ ಇರಬಹುದು, ಈ ಮೆಸ್ ಅಂತ ಕರೀತೇವೆ, ಹಾಗೆಲ್ಲ ಅನೇಕ ಇದೆ. ಸೂತಕದ ಮನೆಯ ಅನ್ನ ತಿನ್ನುವ ಪ್ರಸಂಗ, ನಪುಂಸಕರು ನೀಡಿದ ಅನ್ನ ಅಂದ್ರೆ ಅನ್ನ ತಿನ್ನುವ ಆ ಪ್ರಸಂಗ ಬರುತ್ತದೆ. ಆ ರೀತಿ ಬೆಕ್ಕು, ಇಲಿ, ನಾಯಿ ಇವುಗಳು ತಿಂದದ್ದು, ಪತಿತರು ಚಂಡಾಲರು ಕೊಟ್ಟ ಅನ್ನ ತಿಂದದ್ದು, ಯಾವುದೋ ಒಂದು ರೀತಿಯಿಂದ ಹೇಗೋ ತಿಂದು ಬಿಟ್ಟಿರ್ತೇವೆ, ನಮಗೆ ಗೊತ್ತಿರಲ್ಲ. ಗೊತ್ತಿದ್ದು ತಿಂದದ್ದಂತೂ ಸರಿಯೇ ಸರಿ, ಅದರ ಪಾಪ ಪರಿಹಾರಕ್ಕಾಗಿ ಧಾತ್ರಿ ಹವನ ಮಾಡಬೇಕು, ಅದರಲ್ಲಿ ಭಾಗವಹಿಸಬೇಕು. ಗೊತ್ತಿಲ್ಲದೆ ತಿಂದರೂ ಇಷ್ಟೆಲ್ಲ ಆ ಪಾಪದ ಪರಿಹಾರಕ್ಕಾಗಿ ಧಾತ್ರಿ ಹವನವನ್ನ ಹೇಳಿದ್ದಾರೆ ಎಂಬ ಮಾತನ್ನು ಹೇಳ್ತಾರೆ. ಸೂತಕದ ಮನೆಯ ಅನ್ನ ಅಂದ್ರೆ ಬರೇ ಮೈಲಿಗೆ ಇದ್ದವರ ಮನೆಯಲ್ಲಿ ಊಟ ಮಾಡೋ ಪ್ರಸಂಗ ಕಡಿಮೆ, ಆದರೂ ಅನಿವಾರ್ಯವಾಗಿ ಮಾಡಿದ್ರೆ ಆ ಪಾಪ ಪರಿಹಾರಕ್ಕಾಗಿ ಧಾತ್ರಿ ಹವನ ಮಾಡೋದು ಒಂದು. ಸೂತಕದ ಮನೆಯ ಅನ್ನ ಅಂದ್ರೆ ಏನು? ಕೆಲವು ವ್ಯಾಖ್ಯಾನಕಾರರು ಬರೀತಾರೆ, ಎಷ್ಟು ಸೂಕ್ಷ್ಮವಾಗಿ ಅಂದ್ರೆ ನಿಷ್ಠುರವಾಗಿ ಎಚ್ಚರಿಕೆಯಿಂದ ನಾವು ಇರಬೇಕು ಅದನ್ನು ತಿಳಿಸ್ತಾರೆ. ನಿಷ್ಠುರವಾಗಿ ಅಂದ್ರೆ ಪತಿವ್ರತೆಯರು ಆಗದ ಸ್ತ್ರೀಯರು, ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡದ ಪುರುಷರು ಕೊಟ್ಟ ಅನ್ನ ತಿಂದ್ರೆ ಅದು ಸೂತಕದ ಮನೆಯ ಅನ್ನ ಅಂತಾರೆ. ಅಂದ್ರೆ ಎಚ್ಚರಿಕೆಯಿಂದ ಅಷ್ಟು ಧರ್ಮ ಕಾರ್ಯವನ್ನ ಮಾಡ್ತಾ ಇರಬೇಕು ಅಂತ ಅರ್ಥ. ಪತಿವ್ರತೆಯರಾಗದ ಬ್ರಾಹ್ಮಣ ಸ್ತ್ರೀ, ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡದ ಬ್ರಾಹ್ಮಣ ಪುರುಷರು, ಇವರು ನೀಡಿದ ಅನ್ನದ ಸೂತಕದ ಮನೆಯ ಅನ್ನವೇ. ಇನ್ನು ಷಂಡರಿಂದ, ನಪುಂಸಕರಿಂದ ನೀಡಿದ ಅನ್ನ ಅಂದ್ರೆ ಯಾರು? ಷಂಡ್ರು ಅಂದ್ರೆ ಯಾರ್ರಿ? ನಾವೆಲ್ಲ ನಪುಂಸಕರಿಂದ ಅನ್ನ ಇಸ್ಕೊಂಡು ಊಟ ಮಾಡ್ತೀವೇನು? ಮಾಡಲ್ಲ. ಅದರ ಅಭಿಪ್ರಾಯ ಮತ್ತೆ ಬರೀತಾರೆ. ಅಂದ್ರೆ ಯಾರು ನಿತ್ಯ ಕರ್ಮಗಳನ್ನ ಮಾಡೋದಿಲ್ಲ, ದೇವರ ಪೂಜೆ, ಸಂಧ್ಯಾವಂದನೆ, ವೈಶ್ವದೇವ, ಬಲಿಹರಣ, ಹಸ್ತೋದಕ ಇವುಗಳನ್ನ ಮಾಡೋದಿಲ್ಲ, ಅವರು ನಪುಂಸಕರಿದ್ದ ಹಾಗೆ ಶಾಸ್ತ್ರ ಹೇಳುತ್ತೆ. ನಪುಂಸಕರ ಮನೆಯ ಅನ್ನ ಅಂದ್ರೆ ವೈಶ್ವದೇವಾದಿಗಳು ಇಲ್ಲದೇನೆ ತಿಂದ ಅನ್ನ, ಅದರಿಂದ ಪಾಪ ಬಂದಿರುತ್ತದೆ. ಆ ಪಾಪ ಪರಿಹಾರಕ್ಕಾಗಿ ಈ ಧಾತ್ರಿ ಹವನದಲ್ಲಿ ಭಾಗವಹಿಸಿದರೆ ಆ ಪಾಪ ಪರಿಹಾರ ಆಗುತ್ತದೆ. ಈ ನಪುಂಸಕ ಅಂದ್ರೆ ಸರಿಯಾದ ಈ ಕಾರ್ತಿಕ ಸ್ನಾನಾದಿಗಳನ್ನ ಮಾಡೋದಿಲ್ಲ, ದಾನ ಧರ್ಮಗಳಿಲ್ಲ, ಪ್ರತಿ ವರ್ಷದಲ್ಲಿ ನಮ್ಮ ಮನೆಯಲ್ಲಿ ಬರುವ ಪಿತೃ ಕಾರ್ಯಗಳು ಮಾಡದೇ ಇರತಕ್ಕಂಥವರ ಮನೆಯ ಅನ್ನ, ನಿತ್ಯ ಪೂಜೆ ಇಲ್ಲದ ಮನೆಯ ಅನ್ನ, ಎಲ್ಲ ನಪುಂಸಕರ ಮನೆಯ ಅನ್ನ ಅಂತ ಅದು ತಿನ್ನುವ ಪ್ರಸಂಗ ಬಹಳ ಇರುತ್ತದೆ. ಅದಕ್ಕಾಗಿ ಆ ಪರಿಹಾರಕ್ಕಾಗಿ ಧಾತ್ರಿ ಹವನದಲ್ಲಿ ಭಾಗವಹಿಸಬೇಕು. ಮಾರ್ಜಾರ, ಇಲಿ, ಬೆಕ್ಕು ಇವುಗಳು ಮುಟ್ಟಿದ ಅನ್ನ ಅಂತಂದ್ರೆ ಮಾರ್ಜಾರ ಅಂದ್ರೆ ಏನು? ಈ ಬ್ರಾಹ್ಮಣ ದೇಹಕ್ಕೆ ಮಾಧ್ವ ಜನ್ಮ ಬಂದಾಗ ಏನು ಯಜ್ಞ ಯಾಗಗಳನ್ನ ತಪಸ್ಸನ್ನ ಹೇಳಿದ್ದಾರೆ, ಅದ್ಯಾವುದು ಮಾಡೋದಿಲ್ಲ, ಕೇವಲ ಡಂಬಾಚಾರದಿಂದಲೇ ಜೀವನವನ್ನು ನಡೆಸ್ತಾನೆ, ಆಡಂಬರದ ಜೀವನ ಬರೆ. ಅಂತಹ ವ್ಯಕ್ತಿಯಿಂದ ತಿಂದ ಅನ್ನ ಅಂದ್ರೆ ಅದು ಬೆಕ್ಕು, ಇಲಿ ಮುಟ್ಟಿದ ಅನ್ನ ಅಂತ ಕರೀತಾರೆ. ಪ್ರತಿಯೊಂದಕ್ಕೂ ಆ ಪ್ರಮಾಣ ಶ್ಲೋಕಗಳನ್ನು ಹೇಳಿದ್ದಾರೆ. ಹಾಗೆ ಅದನ್ನು ನಾವು ಚೆನ್ನಾಗಿ ಚಿಂತನೆ ಮಾಡಬೇಕು. ಜೊತೆಗೆ ಇಲಿ ಮುಟ್ಟಿದ ಅನ್ನ, ಇಲಿಯ ಸ್ವಭಾವ ಅಂದ್ರೆ ದೇವರು ಕೊಟ್ಟ ಸಂಪತ್ತನ್ನ ತಾನು ತಿನ್ನೋದಿಲ್ಲ, ಮತ್ತೊಬ್ಬರಿಗೂ ಕೊಡೋದಿಲ್ಲ. ಆ ರೀತಿ ಬರೇ ಮುಚ್ಚೆ ಇಡ್ತಾನೆ. ಆ ರೀತಿ ಸಂಧಿಯಲ್ಲೇ ಓಡಾಡ್ತಾನೆ ಯಾವಾಗಲೂ, ಇಲಿಯ ಥರ. ಹಾಗೆ ಆ ದೇವರು ಕೊಟ್ಟ ಸಂಪತ್ತನ್ನ ಧರ್ಮ ಕಾರ್ಯಕ್ಕೆ ಉಪಯೋಗಿಸದೆ, ತಾನೂ ದೇವರಿಗೆ ಸಮರ್ಪಣೆ ಮಾಡಿ ಏನೂ ಭೋಗ ಮಾಡದೆ, ಇನ್ನೊಬ್ಬರಿಗೆ ಕೊಡದೆ ಮಹಾಲೋಭಿಯಾಗಿರ್ತಾನಲ್ಲ, ಆ ಲೋಭಿಯಾದ ಪುರುಷನ ಸ್ವಭಾವವೇ ಇಲಿಯ ಸ್ವಭಾವ ಅಂತ. ಆದ್ದರಿಂದ ಅಂತಹ ಅನ್ನವನ್ನ ತಿನ್ನಬಾರದು. ಅನೇಕ ಮಾತುಗಳನ್ನು ತಿಳಿಸಿಕೊಡ್ತಾರೆ. ಹೀಗೆ ಆ ಈ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ವನಭೋಜನವನ್ನ ಮಾಡಬೇಕು ಅಂತ ನಮಗೆ ಅಂದ್ರೆ ತಿಳಿಸಿಕೊಡ್ತಾರೆ.
ನೋಡಿ, ಸಂಕಲ್ಪದಲ್ಲೇ ನಿಮಗೆ ಮಾಡಿಸಿರ್ತಾರೆ. ಧಾತ್ರಿ ಹವನದಲ್ಲಿ ಯಾತಕ್ಕೆ ಭಾಗವಹಿಸಬೇಕು, ಯಾತಕ್ಕೆ ಧಾತ್ರಿ ಹವನ ಮಾಡಬೇಕು ಅಂದ್ರೆ ಚಾತುರ್ಮಾಸ್ಯಾದಿ ವ್ರತ ಫಲ ಸಂಪೂರ್ಣ ಅವಾಪ್ತ್ಯರ್ಥಂ, ಸಮಸ್ತ ಪಾಪಕ್ಷಯಾರ್ಥಂ, ಎಲ್ಲ ಪಾಪಗಳ ಪರಿಹಾರಕ್ಕಾಗಿ, ಧಾತ್ರ್ಯಾದಿ ಸರ್ವ ನೂತನ ಫಲ ಸ್ವೀಕಾರಾರ್ಥಂ. ಆ ಸಂಕಲ್ಪದಲ್ಲಿ ಹೊಸ ನೆಲ್ಲಿಕಾಯಿ ಅವುಗಳನ್ನು ಸ್ವೀಕಾರ ಮಾಡುವ ಯೋಗ್ಯತೆ ಬರಬೇಕಾದ್ರೆ, ಹೊಸ ಹಣ್ಣು ಹಂಪಲಗಳು, ಸಂವತ್ಸರ ಕೃತ ಅಶೇಷ ದೋಷ ಪಾಪ ನಿವೃತ್ತ್ಯರ್ಥಂ, ಇಡೀ ಒಂದು ವರ್ಷದಲ್ಲಿ ತಿಳಿದೋ ಬೇಕಾದಷ್ಟು ಪಾಪಗಳನ್ನ ಮಾಡ್ತಾನೇ ಇರುತ್ತೇವೆ. ಪಾಪ ಮಾಡೋದು ನಗನಗುತ್ತಾ ಮಾಡಿಬಿಡುತ್ತೇವೆ ಗೊತ್ತಿಲ್ಲದೆ. ಪಾಪದ ಫಲ ಅನುಭವಿಸುವಾಗ ಅಳತಾ ಒದ್ದಾಡ್ತಾ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕಾಗಿ ನೋಡಿ, ಯಾತಕ್ಕೆ ಧಾತ್ರಿ ಹವನ ಸಂಕಲ್ಪದಲ್ಲೇ ಇದೆ. ದೇವ ಪೂಜಾ ಕಾಲೆ ಮನೋವಾಕ್ಕಾಯ ಕರ್ಮಭಿಹಿ ಜ್ಞಾನತೋ ಅಜ್ಞಾನತೋಪಿ ಅಸ್ಮಿನ್ ಸಂವತ್ಸರೆ ಕರ್ತವ್ಯತ್ವೇನ ವಿಹಿತ. ಈ ಒಂದು ವರ್ಷದಲ್ಲಿ ಏನೇನು ಮಾಡಬೇಕು? ಯಜ್ಞ, ಯಾಗ, ದಾನ, ಧರ್ಮ, ತಪಸ್ಸು, ಆಮೇಲೆ ವ್ರತ ನಿಯಮ, ಉಪವಾಸಗಳು, ಸ್ನಾನಾದಿಗಳು, ಸ್ನಾನ, ಸಂಧ್ಯಾವಂದನ, ಜಪ, ಹೋಮ, ದೇವತಾರ್ಚನ, ಬ್ರಹ್ಮಯಜ್ಞ, ವೈಶ್ಯದೇವ, ಪಿತೃಯಜ್ಞಾದಿ ಯಜ್ಞ ಅಕರಣೇನ, ಯಾವ ಮಾಡದೇ ಇದ್ದದ್ದರಿಂದ ಬರುವ ಪಾಪ ಪ್ರಾಪ್ತ ಪಾಪಕ್ಷಯಾರ್ಥಂ. ದೇವತಾ ಕರ್ಮಾದ್ಯನುಷ್ಠಾನ ಕಾಲೇ ದೇವರ ಪೂಜೆ ಮಾಡ್ತಾ ಇರ್ತೇವೆ, ಮಡಿಯಿಂದ ಊಟಕ್ಕೆ ಕೂತಿರುತ್ತೇವೆ. ಅನೇಕ ಮೈಲಿಗೆ ಇದ್ದವರ ಜೊತೆಗೆ ಮಾತಾಡ್ತಾ ದೇವರ ಪೂಜೆ ಮಾಡಿದರೆ, ಚಂಡಾಲಾದಿಗಳು ಅಥವಾ ಮಹಾದುಷ್ಟರು ದುರ್ಜನರ ಜೊತೆಗೆ ಮಾತಾಡ್ತಾ ದೇವರ ಪೂಜೆ ಊಟ ಮಾಡಿದರೆ, ರಜಸ್ವಲಯರಾದವರ ಜೊತೆಗೆ ಮಾತಾಡ್ತಾ ಅವರನ್ನೇ ನೋಡ್ತಾ ದೇವರ ಪೂಜೆ ಊಟ ಮಾಡ್ತಾ ಇದ್ರೆ ಮೈಲಿಗೆ ಮಾತ್ರ ಅಲ್ಲ, ಮಹಾಪಾಪವೂ ಹೌದು. ಈ ಎಲ್ಲ ಪಾಪ ಪರಿಹಾರಕ್ಕಾಗಿ ಧಾತ್ರಿ ಅವರ ಮಾಡಬೇಕು ಅಂತ ಪ್ರಾಚೀನರೆಲ್ಲ ಅತ್ಯಂತ ಕಡ್ಡಾಯವಾಗಿ ಇದನ್ನ ನಿಯಮಗಳನ್ನು ಪರಿಪಾಲನೆ ಮಾಡ್ತಾ ಇದ್ರು. ಈಗ ಎಷ್ಟೋ ಬಿಟ್ಟು ಹೋಗಿದೆ. ಇರೋದೇ ಒಂದು ರೂಮು, ಒಂದು ಹಾಲು, ಆ ಹಾಲಲ್ಲೇ ಅಡಿಗೆ ಮನೆ, ಆ ಹಾಲಲ್ಲೇ ದೇವರ ಮನೆ ಎಲ್ಲ. ಅವ್ರಿಗೆ ಕೂಡೋದಕ್ಕೂ ಜಾಗ ಕಷ್ಟ, ಅಂತೂ ಅನಿವಾರ್ಯ ಪರಿಸ್ಥಿತಿನೂ ಇರುತ್ತದೆ. ಆದಷ್ಟು ಅನಿವಾರ್ಯ ಪರಿಸ್ಥಿತಿಯನ್ನು ತಂದುಕೊಳ್ಳದೆ ಎಚ್ಚರಿಕೆಯಿಂದ ಕೆಲವು ಸಂದರ್ಭಗಳಲ್ಲಿ ಮಾತಾಡಲೇಬಾರದು ಅಂತ ಹೇಳಿದ್ದಾರೆ. ಸ್ನಾನ ಮಾಡುವಾಗ, ಊಟ ಮಾಡುವಾಗ, ದೇವರ ಪೂಜೆ ಮಾಡುವಾಗ, ಕೆಲವು ಸ್ನಾನ ಮಾಡುವಾಗ ಒಳ್ಳೆ ಪಿಕ್ಚರ್ ಹಾಡ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಸ್ನಾನ ಮಾಡ್ತಾರೆ ಹುಚ್ಚುಗಳು, ಮಹಾಪಾಪ ಬರ್ತದೆ. ಊಟ ಮಾಡುವಾಗ ಏನೇನೋ ಹಾಡು ಹೇಳ್ತಾ ಹರಟೆ ಹೊಡೆಯುತ್ತಾ ರಜಸ್ವಲಯರ ಜೊತೆಗೆ ಮಾತಾಡ್ತಾ ಊಟ ಮಾಡ್ತಾ ಇದ್ರೆ ಅದು ವೈಶ್ವಾನರ ಯಜ್ಞ ಅಂತ ಹೇಳಿದೆ. ಮಡಿಯಿಂದ ದೇವರಿಗೆ ನಿವೇದಿತವಾದ ಪ್ರಸಾದವನ್ನ ಸ್ವೀಕಾರ ಮಾಡುವಾಗ ದೊಡ್ಡ ಯಜ್ಞ ಅದು. ಅಂತ ಸಂದರ್ಭದಲ್ಲಿ ಅಂತವರ ಜೊತೆಗೆ ಮಾತಾಡ್ತಾ ಹರಟೆ, ಅವರ ಶಬ್ದನೇ ಕೇಳಬಾರದು ಅಂತಾರ. ಅವರ ಶಬ್ದನೇ ಕೇಳಬಾರದು ದೇವರ ಪೂಜೆ ಊಟಕ್ಕೆ ಕೂತಾಗ, ಮಡಿಯಿಂದ ಇದ್ದಾಗ. ಆ ಸಂಕಲ್ಪದಲ್ಲೇ ಇದನ್ನ ಹೇಳಿದ್ದಾರೆ ನೋಡಿ. ದೇವತಾ ಕರ್ಮಾದ್ಯನುಷ್ಠಾನ ಕಾಲೇ ರಜಸ್ವಲ ಚಂಡಾಲ ಪತಿತಾದಿ ದರ್ಶನ ಸಂಭಾಷಣ ತದ್ವಾರ್ತಾ ಶ್ರವಣ ಸ್ಪರ್ಶನಾದಿ ದೋಷ ಪರಿಹಾರಾರ್ಥಂ. ಎಷ್ಟು ಎಚ್ಚರಿಕೆಯಿಂದ ಇರಬೇಕು. ಪ್ರಯತ್ನ ಪೂರ್ವಕವಾಗಿ ತಕ್ಕ ಮಟ್ಟಿಗೆ ಆ ಮಾರ್ಗದಲ್ಲಿ ನಾವಿದ್ದಾಗ ಇದನ್ನು ಅವಶ್ಯವಾಗಿ ಅನುಷ್ಠಾನ ಮಾಡಬಹುದು. ಏನು ಅನಿವಾರ್ಯ ಏನಲ್ಲ. ಅದನ್ನ ಎಚ್ಚರಿಕೆಯಿಂದ ಪ್ರಯತ್ನ ಪೂರ್ವಕವಾಗಿ ಅನುಷ್ಠಾನ ಮಾಡಬೇಕು. ಆ ರೀತಿ ಊಟ ಮಾಡುವಾಗ, ದೇವರ ಪೂಜಾದಿಗಳನ್ನು ಮಾಡುವಾಗ ಮಡಿಯಿಂದ ಇದ್ದಾಗ ಅಂತವರ ಮಾತನ್ನ ಕೇಳ್ತಾ ಅವರ ಜೊತೆ ಹರಟೆ ಹೊಡೆಯುತ್ತಾ ಇಂತೆಲ್ಲ ಧರ್ಮ ಕಾರ್ಯ ಮಾಡಿದ್ರೆ ಪಾಪ. ಆ ಪಾಪ ಪರಿಹಾರಕ್ಕಾಗಿ ಧಾತ್ರಿ ಹವನ. ಅನಿವೇದಿತ ವೈಶ್ವದೇವ ರಹಿತ ಅನ್ನ ಭಕ್ಷಣ. ದೇವರಿಗೆ ನಿವೇದನೆ ಮಾಡಿಲ್ಲ, ನೈವೇದ್ಯ ಮಾಡಿಲ್ಲ, ವೈಶ್ಯದೇವ ಇಲ್ಲ, ಅಂತಹ ಅನ್ನ ತಿಂದರೆ ರಜಸ್ವಲ ಶೂದ್ರಾದಿ ದೃಷ್ಟಾನ್ನ ಭಕ್ಷಣ. ರಜಸ್ವಲೆಯರು ನೋಡಿದ ಮುಟ್ಟಿದ ಅನ್ನ, ಶೂದ್ರಾದಿಗಳು ಮುಟ್ಟಿದ ಅನ್ನ, ತತ್ತತ್ ನ್ಯಾಸೇ ನಿಷಿದ್ಧ ಶಾಖಾದಿ ಭಕ್ಷಣಾದಿ ದೋಷ ನಿವೃತ್ತ್ಯರ್ಥಂ. ಚಾತುರ್ಮಾಸ್ಯದಲ್ಲಿ ಆಯಾ ತಿಂಗಳು ಮಾಡಿರತಕ್ಕಂತಹ ಪಾಪಗಳ ಪರಿಹಾರಕ್ಕಾಗಿ ಒಂದೊಂದಕ್ಕೊಂದೊಂದು ಹೇಳಿದ್ದಾರೆ. ಮೊದಲನೇ ತಿಂಗಳು ಶಾಖವ್ರತ, ತರಕಾರಿ ಹಣ್ಣು ಹಂಪಗಳನ್ನು ತಿನ್ನಬಾರದು. ಚಾತುರ್ಮಾಸ್ಯದ ಮೊದಲನೇ ತಿಂಗಳು ವನಭೋಜನ ಮಹಾತ್ಮೆಯಲ್ಲಿ ಬರೆಯುತ್ತಾರೆ. ಶಾಖವ್ರತ ಇದ್ದಾಗ ಶಾಖ, ತರಕಾರಿ, ಹಣ್ಣು ಹಂಪಗಳನ್ನು ತಿಂದರೆ
ಎಲುಬುಗಳನ್ನ ತಿಂದ ಪಾಪ ಅಂತ. ಅಸ್ಥಿ ತಿಂದ ಹಾಗೆ ಒಂದೊಂದಕ್ಕೊಂದೊಂದು ಹೇಳಿದ. 2ನೇ ತಿಂಗಳು ಮೊಸರಿನ ವ್ರತ ಇದ್ದಾಗ ಮೊಸರು ಒಳ್ಳೆ ಗಟ್ಟಿ ಮೊಸರು ಮಾಡಿಕೊಂಡು ಮೊಸರನ್ನ ತಿಂತೇನೆ ಅಂದ್ರೆ, ಮೊಸರಿನ ವ್ರತ ಇದ್ದಾಗ ಮೊಸರನ್ನ ತಿಂದ್ರೆ ಮಾಂಸ ಭಕ್ಷಣದ ಫಲ ಬರುತ್ತದೆ, ಮಾಂಸ ತಿಂದ ಹಾಗೆ. 3ನೇ ತಿಂಗಳು ಹಾಲಿನ ವ್ರತದ ಸಂದರ್ಭದಲ್ಲಿ ಹಾಲು ಕುಡಿದ್ರೆ 1 ತಿಂಗಳು. ಕೆಲವರೆಲ್ಲ ಪಾಪ ಈ ಟೀ ಕಾಫಿ ಬಿಡ್ಲಿಕ್ಕೆ ಆಗಲ್ಲ, ಭಾರಿ ಟೀ ಕಾಫಿ ಅಡಿಕ್ಟ್ ಆಗೋದು ಅಂತಾರ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವ್ರು ಕಾಫಿ ಕುಡಿಯಲೇಬೇಕು. ಮತ್ ಹಾಲು ವ್ರತಕ್ಕೆ ಬರಲ್ಲ, ಏನ್ ಮಾಡ್ಬೇಕು? ಈ ಮಜ್ಜಿಗೆ ಮೊಸರು ಅದ್ರೊಳಗೆ 1 ಚಮಚ ಎದ್ದಿ, ಆ ಮಜ್ಜಿಗೆ ಚಮಚ ಹಾಲೊಳಗೆ ಎದ್ದು ಬಿಟ್ಟು ಆಮೇಲೆ ಕಾಫಿ ಮಾಡ್ಕೋಬಹುದು. ಅದು ಹಾಲಲ್ಲ ಅಂತ ಪಾಪ ಅವರೇ ಕನ್ಸಿಡರ್ ಮಾಡ್ಕೊಂಡು ಏನೋ ಅನುಸಂಧಾನ ಅಂತೂ ಮಾಡ್ತಾರ. ಪಾಪ ಇರ್ಲಿ, ಅನಿವಾರ್ಯ ಅಂತ. ಅಷ್ಟು ಮಾಡಬಾರದು ಅಂಬೋದಾದ್ರೂ ಗೊತ್ತಿದೆ ಅಲ್ಲ, ಅದೇ ಸಂತೋಷ. ಹೀಗಿರುತ್ತದೆ, ಇರ್ಲಿ. ಅಂತೂ ಆ 3ನೇ ತಿಂಗಳು ಹಾಲನ್ನ ಕುಡಿದ್ರೆ ಸುರಾಪಾನ ಮಾಡಿದ ಪಾಪ ಬರುತ್ತದೆ ಅಂತ. ಸುರಾಪಾನ ಮಾಡಿದ ಪಾಪ. ಆ ರೀತಿ ಧಾನ್ಯಗಳನ್ನ ತಿಂದ್ರೆ 4ನೇ ತಿಂಗಳು ದ್ವಿದಳವು ವ್ರತ, 2 ದಳವಾಗುವ ಬಹು ಬೀಜ ಇರತಕ್ಕಂತಹ ಆ ಧಾನ್ಯಗಳನ್ನು ಸ್ವೀಕಾರ ಮಾಡಬಾರದು. ದ್ವಿದಳವು ವ್ರತ ಆ ಸಂದರ್ಭದಲ್ಲಿ ಆ ದ್ವಿದಳವಾದ ಬಹುಬೀಜ ಇರತಕ್ಕಂತಹ ಧಾನ್ಯಗಳನ್ನ ತಿಂದ್ರೆ ಒಳ್ಳೆ ಹುಳಿ ಮಾಡ್ಕೊಂಡು ಹೊಡೆದ್ರೆ ಆ ರೀತಿ ಕ್ರಿಮಿ ಭೋಜನ ಮಾಡಿದ ಪಾಪ ಅಂತ. 1 ತಿಂಗಳಿಗೆ 1 ಹೇಳಿದ್ದಾರೆ. ಈ ರೀತಿ ಅಂತೂ ಆ ಚಾತುರ್ಮಾಸ್ಯದಲ್ಲಿ 4 ತಿಂಗಳ ಕಾಲ ನಾವು ಆ ವ್ರತ ನಿಯಮಗಳನ್ನ ಬಿಟ್ಟ ಏನಾದರೂ ಲೋಪದೋಷಗಳಾದ್ರೆ ಅದರ ಒಂದು ಪರಿಹಾರಕ್ಕಾಗಿ ಈ ಧಾತ್ರಿ ಹವನವನ್ನ ಮಾಡಬೇಕು. ನೂತನ ಧಾನ್ಯಾದೀನಾಂ ಸ್ವೀಕಾರ ಅರ್ಹತಾ ಸಿದ್ಧ್ಯರ್ಥಂ. ಧಾತ್ರಿ ಭೋಜನ, ಧಾತ್ರಿ ಹವನ ಆಯುಷ್ಮತ್ ಗುಣಾನೇಕ, ಒಳ್ಳೆ ಆಯುಷ್ಯವಂತರಾದ ಸದ್ಗುಣಿಗಳಾಗಿರತಕ್ಕಂತಹ ಪುತ್ರ ಪೌತ್ರಾದಿ ಸಂತಾನ ಅಭಿವೃದ್ಧ್ಯರ್ಥಂ, ವಂಶಾಭಿವೃದ್ಧ್ಯರ್ಥಂ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಯಥಾವಿಧಿ ವಾಸ್ತುಪುರುಷ ಪ್ರತಿಷ್ಠಾಪನ ಪೂರ್ವಕಂ ಧಾತ್ರಿಹೋಮ ರಕ್ಷಾಹೋಮ ಬಲಿಪ್ರದಾನ ಬ್ರಾಹ್ಮಣ ಸುಹಾಸಿನಿ ಪೂಜಾ ಸಮಾರಾಧನಾರ್ಥಂ ಧಾತ್ರಿ ಹವನಾಖ್ಯಂ ಕರ್ಮ ಕರಿಷ್ಯೆ. ಈ ಸಂಕಲ್ಪ ಮಾಡಿ ಧಾತ್ರಿ ಹವನ ಮಾಡತಕ್ಕಂತಹ ಆ ಕ್ರಮವನ್ನ ವಿಶೇಷವಾಗಿ ಅಲ್ಲಿ ತಿಳಿಸಿಕೊಡ್ತಾರೆ. ಆದ್ದರಿಂದ ಬಹಳ ಮಹತ್ವ ಹೇಳ್ತಾರೆ ಧಾತ್ರಿ ಹವನದ ಬಗ್ಗೆ. ನೋಡಿ, ಜೊತೆಗೆ ಏನ್ ಧಾತ್ರಿ ಅಂದ್ರೆ ಎಂತ ಅದ್ಭುತ, ಆಶ್ಚರ್ಯ ಆಗುತ್ತದೆ. ನಾವೇನೋ ಸುಮ್ಮನೆ ನೆಲ್ಲಿಕಾಯಿ ಗಿಡ, ಇಡೀ ನೆಲ್ಲಿಕಾಯಿಯಿಂದ ಆಯುರ್ವೇದ ಶಾಸ್ತ್ರದಲ್ಲಿ ಅನೇಕ ಔಷಧಿಗಳನ್ನು ಮಾಡ್ತಾರೆ. ನೀವು ನೋಡಿರ್ತೀರಿ, ನೆಲ್ಲಿಕಾಯಿ ರಸ, ನೆಲ್ಲಿಕಾಯಿ ನೀರು. ಈ ಸಾಮಾನ್ಯವಾಗಿ ನೆಲ್ಲಿಕಾಯಿ ತಿಂದು ನೀರು ಕುಡಿದ್ರೆ ಆ ನೀರು ಸೌಳಿದ್ರು ಅದು ಒಳ್ಳೆ ರುಚಿ ಸಿಹಿ ನೀರು ಹತ್ತುತ್ತದೆ ಅಂತ. ನೆಲ್ಲಿಕಾಯಿಲಿರುವ ಪವರ್ ನೋಡಿ ನೀವು. ನೆಲ್ಲಿಕಾಯಿ ತಿಂದು ಒಳ್ಳೆ ಸೌಳು ನೀರು ಕುಡಿದ್ರು ಅದು ಸಿಹಿ ನೀರು ಆಗುತ್ತದೆ. ನೀವು ಪ್ರಾಕ್ಟಿಕಲ್ ಆಗಿ ಅಲ್ಲೇ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತದೆ. ಅಂದ್ರೆ ಅನೇಕ ಆರೋಗ್ಯದ ಗುಣ, ಅನೇಕ ರೋಗ ನಿರೋಧಕ ಶಕ್ತಿ ಆ ನೆಲ್ಲಿಕಾಯಿಯಲ್ಲಿ, ಧಾತ್ರಿಯಲ್ಲಿ ಇದೆ. ಎಲ್ಲರ ಅನುಭವಕ್ಕೆ ಇದೆ. ಒಳ್ಳೆ ಕೂದಲುಗಳು ಕಪ್ಪಾಗಬೇಕು, ಒಳ್ಳೆ ದಟ್ಟಗೆ ಕೂದಲುಗಳು ಬರಬೇಕು, ಕೂದಲು ಉದುರಿ ಹೋಗುತ್ತಾ ಇದೆ. ನೆಲ್ಲಿಕಾಯಿಯ ಆ ಎಣ್ಣೆಯನ್ನ, ನೆಲ್ಲಿಕಾಯಿ ತೈಲವನ್ನ ಹಚ್ಚಬೇಕು ಅಂತ ಹೇಳಿದ್ದಾರೆ. ಅದರ ರಸವನ್ನ ಈಗೆಲ್ಲ ಭೃಂಗಾಮಲಕ ತೈಲ ಅಂತ ಮಾಡಿಕೊಡ್ತಾರೆ ಆಯುರ್ವೇದ ಶಾಸ್ತ್ರದಲ್ಲಿ. ಎಲ್ಲ ಕೂದಲಿಗೆ ಒಳ್ಳೆ ರಕ್ಷಣೆ, ಸುಮಂಗಲಿಯರಿಗೆ ಅದು ನೆಲ್ಲಿಕಾಯಿಯ ರಸದಿಂದಲೇನೆ. ಅಷ್ಟು ಮಹತ್ವ ಇದೆ. ಬೆಟ್ಟದಷ್ಟು ಆ ಬೆಟ್ಟದ ನೆಲ್ಲಿಕಾಯಿಯ ಮಹಿಮೆ ಇದೆ ಅಂತ ನಮಗೆ ತಿಳಿಸಿಕೊಡ್ತಾರೆ. ನೋಡಿ, ಈ ನೆಲ್ಲಿಕಾಯಿ ಧಾತ್ರಿ ವೃಕ್ಷ ಹುಟ್ಟಿದ್ದು ಹೇಗೆ? ಧಾತ್ರಿ ಅಂತ ಹೆಸರು. ಯಾತಕ್ಕೆ ಧಾತ್ರಿ ಅಂತ ಕರೀತಾರೆ ನೆಲ್ಲಿಕಾಯಿಗೆ? ನಮ್ಮನ್ನೆಲ್ಲ ಧಾರಣೆ ಮಾಡುವವಳಾದ್ರಿಂದ ಧಾತ್ರಿ. ಆ ಶಬ್ದದಲ್ಲಿ ಅದರ ಅರ್ಥ ಇದೆ. ನಮ್ಮನ್ನ ರಕ್ಷಣೆ ಮಾಡ್ತಾ ರೋಗದಿಂದ, ಪಾಪಗಳಿಂದ, ಭೂಮಿಯಲ್ಲಿ ನಮ್ಮನ್ನ ರಕ್ಷಣೆ ಮಾಡ್ತಾ ಧಾರಣೆ ಮಾಡಿದವಳಾದ್ದರಿಂದ ಅವಳಿಗೆ ಧಾತ್ರಿ ಅಂತ ಕರೆಯುತ್ತಾರೆ. ಭಗವಂತ ಜಗತ್ತಿನ ಸೃಷ್ಟಿ ಕಾರ್ಯಕ್ಕೆ ಬ್ರಹ್ಮದೇವರನ್ನ ಮೊದಲು ಸೃಷ್ಟಿ ಮಾಡಿದ ಅಂತ ಕೇಳ್ತೇವೆ. ಬ್ರಹ್ಮದೇವರು ಜಗತ್ತಿನ ಸೃಷ್ಟಿ ಆಗಬೇಕು, ದೇವರು ಒಬ್ಬನೇ ಇದ್ದಾನೆ, ಇನ್ಯಾವ ಪದಾರ್ಥಗಳಿಲ್ಲ, ಏನ್ ಮಾಡ್ಬೇಕು?
ವಿಚಾರ ಮಾಡಿದರು. ಆ ಭಗವಂತನನ್ನೇ ಪ್ರಾರ್ಥನೆ ಮಾಡಬೇಕು ಮುಂದಿನ ಸೃಷ್ಟಿಗಾಗಿ. ದಿವ್ಯವಾದ ತಪಸ್ಸನ್ನ ಮಾಡಿ ಬ್ರಹ್ಮದೇವರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ದಿವ್ಯವಾದ ಸಚ್ಚಿದಾನಂದ ಮೂರ್ತಿ ಭಗವಂತನ ದರ್ಶನ ಆಗುತ್ತಾ ಇದೆ. ಆ ದೇವರ ದರ್ಶನ ಮಾಡಿದ ಆನಂದದ ಪ್ರಭಾವ ನೋಡ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು. ಆ ಪರಬ್ರಹ್ಮನನ್ನ, ಸರ್ವೋತ್ತಮನಾದ ಭಗವಂತನನ್ನ ನೋಡಿದ ಆನಂದದಿಂದ ಅವರ ಆನಂದ ಅಶ್ರುಗಳು ಆ ಚತುರ್ಮುಖ ಬ್ರಹ್ಮದೇವರ ಕಣ್ಣಿನಿಂದ ಆನಂದದ ಬಿಂದುಗಳು, ಆನಂದದ ಕಣ್ಣೀರು ಅಂತಾರಲ್ಲ ಆ ರೀತಿ ಆ ಆನಂದಾಶ್ರುಗಳು ಕೆಳಗೆ ಬಿದ್ದಿವೆ ಅಲ್ಲ. ಚತುರ್ಮುಖ ಬ್ರಹ್ಮದೇವರ ಆನಂದಾಶ್ರುಗಳು ಬಿದ್ದ ಅಂದ್ರೆ ಆನಂದಾಶ್ರುಗಳಿಂದಲೇ ಹುಟ್ಟಿದ ವೃಕ್ಷವೇ ಧಾತ್ರಿ ವೃಕ್ಷ ಅಂತ ಕರೀತಾರೆ. ಎದರಿಂದ ಆನಂದ? ದೇವರ ದರ್ಶನದಿಂದ ಆದ ಆನಂದ, ಅದರಿಂದ ಬಂದ ಆನಂದದ ಕಣ್ಣೀರು, ಅದರಿಂದ ಹುಟ್ಟಿದ್ದೇನೆ ವಿಶಿಷ್ಟವಾಗಿರತಕ್ಕಂತಹ ಆ ಧಾತ್ರಿ ವೃಕ್ಷ ಅಂತಾರೆ. ಏನು ಪರಮ ಪಾವನ ನೀವು ಕೇಳ್ತೀರಿ. ಸರ್ವೋತ್ತಮನಾದ ಭಗವಂತನ ಬೆವರಿನಿಂದ ಹುಟ್ಟಿದ್ದೇನೆ ಎಳ್ಳು, ಪರಮ ಪವಿತ್ರ ಅಂತ ಕರೀತೇವೆ. ಅಪ್ಪನ ದೇವರ ಶರೀರ ಅಂದ್ರೆ ಅದು ಅಪ್ರಾಕೃತವಾದ ಶರೀರ. ಈ ನಮ್ ಬೆವರು ನೋಡ್ಬಿಟ್ಟು ಅಯ್ಯೋ ಈ ಬೆವರಿನಿಂದ ಎಳ್ಳು ಹುಟ್ಟಿದೆ ಅಂತ ಹಿಂಗ್ ವಿಚಾರ ಮಾಡಬೇಡಿ. ಅಪ್ರಾಕೃತವಾದ ಪರಮ ಸುಗಂಧಮಯವಾದ ಆ ಭಗವಂತನ ಬೆವರಿನಿಂದ ಬಂದದ್ದು ಎಳ್ಳು ಹುಟ್ಟಿದ್ದು. ಅಪ್ಪನ ಬೆವರಿನಿಂದ ಹುಟ್ಟಿದ್ದು ಎಳ್ಳು, ಮಗನ ಆನಂದದ ಕಣ್ಣೀರಿನಿಂದ ಹುಟ್ಟಿದ್ದೆ ಧಾತ್ರಿ ವೃಕ್ಷ. ಅಂದ್ರೆ ಸರ್ವೋತ್ತಮನ ಬೆವರಿನಿಂದ ಹುಟ್ಟಿದ್ದು ಎಳ್ಳು, ಜೀವೋತ್ತಮನಾದ ಚತುರ್ಮುಖ ಬ್ರಹ್ಮದೇವರ ಆನಂದಾಶ್ರುಗಳಿಂದ ಹುಟ್ಟಿದ್ದೆ ಧಾತ್ರಿ ವೃಕ್ಷ ಅಂತ ಕರೀತಾರೆ. ಅದಕ್ಕೆ ನೋಡಿ, ಸೃಷ್ಟಿಯ ಆದಿಕಾಲದಲ್ಲಿ ಈ ಧಾತ್ರಿ ವೃಕ್ಷ ಹುಟ್ಟಿದ್ದರಿಂದ ಇದನ್ನ ಆದಿರೋಹ ಅಂತ ಹೆಸರು. ಅಂದ್ರೆ ಮೊದಲು ಅವರೋಹಣ, ಮೊದಲು ಹುಟ್ಟಿದ ವೃಕ್ಷ ಆದಿರೋಹ ಅಂತ ಹೆಸರು ಧಾತ್ರಿಗೆ. ಆಮರ್ದಕಿ ಇನ್ನೊಂದು ಹೆಸರು, ನೆಲ್ಲಿಕಾಯಿ ಗಿಡಕ್ಕೇನೆ ಆಮರ್ದಕಿ ಅಂತ ಕರೀತಾರೆ. ಅದಕ್ಕೆ ಆಮಲಕ, ಭೃಂಗಾಮಲಕ ತೈಲ ಅಂತ ಹೇಳದಲ್ಲ, ಆಮರ್ದಕಿ ಅಂತ ಯಾಕೆ ಕರೀತಾರೆ? ನಮ್ಮ ಎಲ್ಲ ರೋಗಗಳನ್ನ, ಎಲ್ಲ ಪಾಪಗಳನ್ನ ಮರ್ದನೆ ಮಾಡುವ ದಿವ್ಯ ಶಕ್ತಿ, ಔಷಧಿ ಇದು ನೆಲ್ಲಿಕಾಯಿ, ಧಾತ್ರಿ. ಅದಕ್ಕೆ ಆಮರ್ದಕಿ, ಎಲ್ಲ ರೋಗಗಳನ್ನ ಮರ್ದನೆ ಮಾಡುತ್ತದೆ. ಅದಕ್ಕಾಗಿ ಆಮರ್ದಕಿ. ಹೀಗೆ ಅದ್ಭುತವಾದ ಪದ್ಮ ಪುರಾಣದ ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಪದ್ಮ ಪುರಾಣದಲ್ಲಿ ಬಂದಿರತಕ್ಕಂಥ ಈ ದಿವ್ಯವಾದ ವಿಚಾರ, ಆಮರ್ದಕಿ ನಗೋಖೇಶ ಪ್ರವರೋ ವೈಷ್ಣವೋ ಯತಃ, ಪರಮ ಪಾವನವಾದ ದಿವ್ಯವಾದ ವೈಷ್ಣವ ವೃಕ್ಷ ಇದು ಧಾತ್ರಿ ವೃಕ್ಷ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತ ಅಂದ್ರೆ, ಈ ಅಶ್ವತ್ಥ ವೃಕ್ಷದಲ್ಲಿ ಕೇಳ್ತೀವಿ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನ ಅಂತ, ಭಗವಂತನ ದಿವ್ಯ ಸನ್ನಿಧಾನ. ಹಾಗೆ ಈ ಧಾತ್ರಿಯ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ ಬ್ರಹ್ಮ ವಿಷ್ಣು ಮಹೇಶ್ವರರ ಎಲ್ಲ ದೇವತೆಗಳ ಸನ್ನಿಧಾನ. ತಸ್ಯಾ ಮೂಲೆ ಸ್ಥಿತೋ ವಿಷ್ಣು ತದೂರ್ಧ್ವಂಚ ಪಿತಾಮಹ. ಧಾತ್ರಿ ವೃಕ್ಷದ ಮೂಲ ಭಾಗದಲ್ಲಿ ಸರ್ವೋತ್ತಮನಾದ ವಿಷ್ಣು ಭಗವಂತ ಇದ್ದಾನೆ. ಮೇಲ್ಗಡೆ ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮದೇವರು. ಧಾತ್ರಿ ವೃಕ್ಷದ ರೆಂಬೆ ಕೊಂಬೆಗಳು ಟೊಂಗೆಗಳಲ್ಲಿ ರುದ್ರದೇವರ ಸನ್ನಿಧಾನ. ಸ್ಕಂದೇ ಚ ಭಗವಾನ್ ರುದ್ರ ಸಂಸ್ಥಿತ ಪರಮೇಶ್ವರ. ಧಾತ್ರಿ ವೃಕ್ಷದ ದರ್ಶನ ಮಾಡಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿ ಬಂದ್ರಲ್ಲ, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿ ಬಂದ ಪುಣ್ಯ ನಿಮಗೆಲ್ಲ ಬಂದಿದೆ ಅಂದ್ರೆ ಚಿಂತನೆ ಮಾಡಬೇಕು. ಏನೋ ಇವತ್ತು ಮಾಡ್ತಾ ಇದ್ದಾರೆ, ಎಲ್ಲಾರು ಮಾಡ್ತಾರೆ, ನಾವು ಒಂದು ರೌಂಡ್ ಹೊಡೆದು ಬಂದ್ರ ಆಯ್ತು, ರೌಂಡ್ ಹೊಡೆದು ಬಂದ್ರ ಅಲ್ಲ. ನೀವು ರೌಂಡ್ ಹೊಡೆದು ಬಂದದ್ದು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇಡೀ ಭೂಮಂಡಲಕ್ಕೆ ಪ್ರದಕ್ಷಿಣೆ ಮಾಡಿದ ಪುಣ್ಯ ಬಂದಿದೆ. ಅನುಸಂಧಾನ ಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಅದನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಜೊತೆಗೆ ಸರ್ವಥಾ ಧಾತ್ರಿ ವೃಕ್ಷದ ಅವಮಾನವನ್ನು ಕೂಡ ಎಂದಿಗೂ ಮಾಡಬಾರದು ಅಂತ ಹೇಳ್ತಾರೆ. ಧಾತ್ರಿ ವೃಕ್ಷವನ್ನ ಕಾಲಿಂದ ಒದೆಯೋದಾಗಲಿ ಇದು ಮಹಾ ಅನರ್ಥಕ್ಕೆ ಕಾರಣ, ಸರ್ವಥಾ ಮಾಡಬಾರದು. ಒಂದು ಮಾತು ಹೇಳ್ತಾರೆ, ಬರೇ ಮಠದಲ್ಲಿ ಇರ್ಬೇಕ್ರಿ, ಮಠದಲ್ಲೇ ಧಾತ್ರಿ ಅವನ ಮಾಡಿಕೊಂಡು ಮಠಕ್ಕೆ ಊಟಕ್ಕೆ ಹೋಗಿ ಬಂದ್ರೆ ಆಯ್ತ್ರಿ ಅಂತ ಅಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಇದ್ದ ಹಾಗೆ ಧಾತ್ರಿ ವೃಕ್ಷವೂ ಇರಬೇಕು. ಪರಮಪಾವನ ಸನ್ನಿಧಾನ ಬರುತ್ತದೆ, ಎಲ್ಲ ದೇವತೆಗಳ ಸನ್ನಿಧಾನ. ಯಸ್ಯ ಗೇಹೇ ಮುನಿಶ್ರೇಷ್ಠ ಧಾತ್ರಿ ತಿಷ್ಠತಿ ಸರ್ವದಾ.
ತಸ್ಯ ಗೇಹಂ ನಗಚ್ಚಂತಿ ಪ್ರೇತ ಕೂಷ್ಮಾಂಡ ರಾಕ್ಷಸಾಹ. ನೋಡಿ, ಅನೇಕ ಮನೆಗಳಲ್ಲಿ ಬೇಕಾದಷ್ಟು ಅಶಾಂತಿ, ಅಸಮಾಧಾನಗಳು, ಜಗಳಗಳು, ಕಲಹ ಎಲ್ಲ ಇರುತ್ತದೆ. ಅಕ್ಕಪಕ್ಕ ಮನೆಯ ಜಗಳಗಳು, ಸಂಬಂಧಿಕರ ಮಧ್ಯದಲ್ಲಿ ಜಗಳ, ಏನೇನೋ ಭಯದ ವಾತಾವರಣ, ಭೂತ ಪ್ರೇತ ಪಿಶಾಚಿಗಳ ಭಯ. ಯಾರ ಮನೆಯಲ್ಲಿ ಧಾತ್ರಿ ವೃಕ್ಷ ಇರುತ್ತದೆ, ಯಾವ ಭೂತ ಪ್ರೇತ ಪಿಶಾಚ ಕೂಷ್ಮಾಂಡ ಯಾವುದರ ಬಾಧೆ ಆಗೋದಿಲ್ಲ ಅಂತ ಶ್ರದ್ಧಾಭಕ್ತಿಯಿಂದ ವಿಶ್ವಾಸ ಪೂರ್ವಕವಾಗಿ ಯಾರ ಮನೆಯಲ್ಲಿ ಧಾತ್ರಿ ವೃಕ್ಷವನ್ನು ನೆಡತೀರಿ, ಸಣ್ಣ ಧಾತ್ರಿ ವೃಕ್ಷ ಮಾಡ್ರಿ ಸಾಕು. ಯಾವುದೇ ವಿಧವಾದ ಪ್ರೇತ ಭೂತ ಕೂಷ್ಮಾಂಡಗಳ ಕಾಟ ಇರೋದಿಲ್ಲ, ಬಾಧೆ ಇರೋದಿಲ್ಲ, ಎಲ್ಲದರ ನಿವಾರಣೆ ಆಗುತ್ತದೆ ಎಂಬ ಮಾತನ್ನು ತಿಳಿಸಿಕೊಡುತ್ತೇವೆ. ದೇವರ ಪೂಜೆಗಾಗಿ ಹೇಗೆ ತುಳಸಿ ವೃಕ್ಷ, ತುಳಸಿ ಬೃಂದಾವನ ಅನಿವಾರ್ಯವೋ, ಹಾಗೆ ಧಾತ್ರಿ ವೃಕ್ಷವನ್ನು ಕೂಡ ಎಲ್ಲರ ಮನೆಯಲ್ಲಿ ಕಡ್ಡಾಯವಾಗಿ ಬೆಳೆಸಬೇಕು, ಇಡಬೇಕು. ಯಾವ ರಾಕ್ಷಸರ ಪ್ರವೇಶವೂ ಆಗೋದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಈ ತುಳಸಿ ಮಾಲೆಯನ್ನು ಹಾಕಿಕೊಳ್ತೇವೆ, ಪರಮ ಪವಿತ್ರವಾದ ತುಳಸಿ ಮಾಲೆ. ನೋಡಿ ಎಷ್ಟು ಅದ್ಭುತ ಅಂದ್ರೆ, ದೇವರಿಂದ ಹುಟ್ಟಿದ್ದು ತುಳಸಿ, ಆ ದೇವರ ಮಗ ಬ್ರಹ್ಮದೇವರಿಂದ ಹುಟ್ಟಿದ್ದೇ ಧಾತ್ರಿ, ಧಾತ್ರಿ ವೃಕ್ಷ ನಾವು ಕೇಳುತ್ತೇವೆ. ಹಾಗೆ ತುಳಸಿ ಮಾಲೆಯನ್ನು ಹಾಕಿಕೊಳ್ತೇವೆ ಪುರುಷರೆಲ್ಲರೂ ಕೂಡ. ಅದೇ ರೀತಿ ಧಾತ್ರಿ ಮಾಲಾವನ್ನು ಹಾಕಿಕೊಳ್ಬೇಕಂತ. ನೆಲ್ಲಿಕಾಯಿ ಚೆನ್ನಾಗಿ ಒಣಗಿಸಿ ಅದಕ್ಕೆ ತೂತು ಮಾಡಿ ಧಾತ್ರಿ ಮಾಲಾ, ನೆಲ್ಲಿಕಾಯಿ ಮಾಲೆಯನ್ನು ಮಾಡಿಕೊಡ್ತಾರೆ. ದೇವರ ಪೂಜೆಯ ಸಂದರ್ಭದಲ್ಲಿ ಹಾಕಿಕೊಳ್ಬೇಕು. ಪರಮ ಪವಿತ್ರ, ದೇಹಕ್ಕೆ ಒಳ್ಳೆ ಆರೋಗ್ಯ ಮತ್ತು ಪಾಪ ಪರಿಹಾರ, ಅನಂತ ಪುಣ್ಯ ಬರುತ್ತದೆ. ಎಷ್ಟು ಪುಣ್ಯ ಹೇಳ್ತಾರೆ ಅಂದ್ರೆ, ಈ ಗರುಡ ಪುರಾಣಗಳಲ್ಲಿ ಬರೆಯುತ್ತಾರೆ, ಸಾಯುವ ವ್ಯಕ್ತಿಯ ಕಿವಿಯಲ್ಲಿ ಒಂದು ದಳ ದೇವರ ನಿರ್ಮಾಲ್ಯದ ತುಳಸಿ ಇದ್ರೆ ಅವನಿಗೆ ಮೋಕ್ಷ ಗ್ಯಾರಂಟಿ. ಗರುಡ ಪುರಾಣದಲ್ಲಿ ಮಾತಿದೆ. ಹಾಗೆ ಸಾಯುವ ವ್ಯಕ್ತಿಯ ಕೊರಳಲ್ಲಿ ಈ ಧಾತ್ರಿ ಮಾಲೆ ಇದ್ರೆ, ನೆಲ್ಲಿಕಾಯಿ ಮಾಲೆ ಇದ್ರೆ ನಿಶ್ಚಿತವಾಗಿ ಅವನಿಗೆ ವೈಕುಂಠ ಎಂಬ ಮಾತಿದೆ. ಪದ್ಮಪುರಾಣದಲ್ಲೇ ಹೇಳ್ತಾರೆ. ಎಷ್ಟು ವಿಚಿತ್ರ ಅಂದ್ರೆ, ಈ ಸಾಯುವಾಗ ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಸಾಯಬೇಕು. ಅದಕ್ಕೆ ಬೃಂದಾವನದಿಂದ ಪ್ರಭಾಸ ಕ್ಷೇತ್ರಕ್ಕೆ ಕೃಷ್ಣ ಪರಮಾತ್ಮ ಎಲ್ಲ ಯಾದವರನ್ನು ಕರ್ಕೊಂಡು ಹೋಗುತ್ತಾನೆ. ನಮ್ಮ ಕ್ಷೇತ್ರ ಬಿಟ್ಟು ಅನ್ಯ ಕ್ಷೇತ್ರದಲ್ಲಿ ಮರಣ ಆದರೆ ಮೋಕ್ಷ ಅಂತ ಒಂದು ಮಾತಿದೆ. ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ, ಗರುಡ ಪುರಾಣಗಳಲ್ಲಿ ಹೇಳಿದ್ದಾರೆ. ಹಾಗೆ ಇಲ್ಲೊಂದು ಮಾತು ಬರೀತಾರೆ. ಧಾತ್ರಿ ಮಾಲೆಯ ಮಹತ್ವ ಹೇಳುವಾಗ, ಅಕಸ್ಮಾತ್ ಸ್ಮಶಾನದಲ್ಲಿ ಸತ್ತರೂ ಅವನಿಗೆ ಮೋಕ್ಷ. ಸ್ಮಶಾನ ಅಂದ್ರೆ ಅದು ಕೇವಲ ಅಂದ್ರೆ ದೇಹವನ್ನ ದಹನ ಮಾಡುವ ಒಂದು ಪ್ರದೇಶ, ಹೌದೋ ಇಲ್ಲ? ಈಗ ಪಾಪ ಏನೋ ಯಾರ್ದೋ ದಹನ ಸಂಸ್ಕಾರಕ್ಕೆ ಹೋಗಿರ್ತಾನೆ, ಇವನಿಗೆ ವಯಸ್ಸಾಗಿದೆ, ಇವನಿಗೆ ಗಾಬರಿ, ಇವನಿಗೇನೋ ಅನಾರೋಗ್ಯ ಅಥವಾ ಗಾಬರಿ ಹೆದರಿ ಅಲ್ಲೇ ಪ್ರಾಣ ಬಿಡುವ ಪ್ರಸಂಗ ಬರ್ತದೆ. ಕೆಲವು ಸಲ ಸ್ಮಶಾನದಲ್ಲೇ ಸಾಯುವ ಪ್ರಸಂಗ ಬಂದರೆ, ಇದಕ್ಕೆಲ್ಲ ನೋಡಿ ಮುಖ್ಯವಾಗಿ ಒಂದು ಮಾತಿದೆ. ಪೂರ್ವಜನ್ಮ ಪುನರ್ಜನ್ಮ, ಪುಣ್ಯ ಪಾಪಗಳು, ಸ್ವರ್ಗ ನರಕಗಳು, ಮೋಕ್ಷಗಳು, ಅತೀಂದ್ರಿಯ ಪದಾರ್ಥಗಳನ್ನ ಅನಿವಾರ್ಯವಾಗಿ ಒಪ್ಪಲೇಬೇಕು. ಕಣ್ಣಿಗೆ ಕಂಡದ್ದಷ್ಟೇ ಸತ್ಯ ಅಂತ ಹೇಳಿದ್ರೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಅತೀಂದ್ರಿಯ ಪದಾರ್ಥಗಳು, ಪುಣ್ಯ ಪಾಪಗಳು, ಸ್ವರ್ಗ ನರಕಗಳು, ಪರಲೋಕ, ಪೂರ್ವಜನ್ಮ, ಆ ಪುನರ್ಜನ್ಮ, ಇವುಗಳನ್ನು ಒಪ್ಪಲೇಬೇಕು. ವಿಜ್ಞಾನಿಗಳು ಇದನ್ನು ಒಪ್ಪಿದ್ದಾರೆ. ಈಗಿನ ಕಾಲಕ್ಕೆ ಹೋಗಿ ಬಂದವರು ಹೇಳುತ್ತಾರೆ. ಮೊನ್ನೆ ಒಂದು ಫೇಸ್ಬುಕ್, ಟಿವಿಯಲ್ಲಿ ಅಥವಾ ಪೇಪರಲ್ಲಿ ನಾವು ನೋಡ್ತಾ ಇದ್ವಿ. ಒಂದು ಪ್ರಸಂಗದಲ್ಲಿ ಒಬ್ಬ ವ್ಯಕ್ತಿ ಸತ್ತು ಹೋಗ್ಬಿಟ್ಟ. ಮೊನ್ನೆನೇ ಬಂದಿದ್ದು, 2-3 ದಿವಸ ಹಿಂದೆ. ಇವರು ಸತ್ತಿದ್ದಾರೆ ಅಂತ ಡಾಕ್ಟರ್ ಕನ್ಫರ್ಮ್ ಮಾಡಿ, ನಾವು ಮರುದಿನ ಬೆಳಿಗ್ಗೆ ಕಾರ್ಯ ಮಾಡುತ್ತೇವೆ, ದಹನ ಸಂಸ್ಕಾರ ಎಲ್ಲ ಮಾಡುತ್ತೇವೆ. ಹಾಗಾದ್ರೆ ಇಡೀ ರಾತ್ರಿ ಆಸ್ಪತ್ರೆಯಲ್ಲಿ ಐಸ್ ಬಾಕ್ಸ್ ಅಲ್ಲೇ ಇರಬೇಕು, ಶವಾಗಾರದಲ್ಲಿ ಆಸ್ಪತ್ರೆಯಲ್ಲಿ ಇರಬೇಕು ಬಾಡಿ. ಸರಿ, ಐಸ್ ಬಾಕ್ಸ್ ಅಲ್ಲೇ ಇಟ್ಟಿದ್ದಾರೆ ಇಡೀ ರಾತ್ರಿ. ಡಾಕ್ಟರ್ ಸತ್ತಿದ್ದ ಕನ್ಫರ್ಮ್ ಎಲ್ಲ ಆದ್ಮೇಲೆ ಆಮೇಲೆ ಸರಿ ಬೆಳಿಗ್ಗೆ ಮರುದಿನ ಎಲ್ಲರೂ ಸೇರಿ ಅವನ ಸಂಸ್ಕಾರ ಮಾಡಬೇಕು. ದಹನ ಸಂಸ್ಕಾರ ಕರ್ಕೊಂಡು ಹೋಗಿದ್ದಾರೆ ಸ್ಮಶಾನಕ್ಕೆ. ಆ ಚಿತೆಯ ಮೇಲಿಂದ ಎದ್ದು ಕೂತು ಬಿಟ್ಟಾನ. ಬದುಕಿದ್ದಾನೆ ಇನ್ನೋ. ಈಗ 1 ವಾರ ಹಿಂದಿನ ಸುದ್ದಿ ಆ ರೀತಿ. ನಿಧಾನವಾಗಿ ಕೈಕಾಲ ಅಳ್ಳಾಡಿತಂತೆ, ಬದುಕಿದ್ದಾನಂತೆ. ರಾತ್ರಿ ಇದ್ದರೂ ಕೂಡ ಅವನ ಆಯುಷ್ಯ ಇದೆ, ಬದುಕ್ತಾರೆ, ಇರಲಿ. ಹಾಗಿರುತ್ತದೆ ಅಂದ್ರೆ ಇವುಗಳಿಗೆಲ್ಲ ಅವರು
ಎಷ್ಟೋ ಜನ ಹೇಳಿ ಬಂದವರಿದ್ದಾರೆ, ಆ ಯಮಲೋಕ ನೋಡಿ ಬಂದೆ, ಇಂಥವರ ದರ್ಶನ ಮಾಡಿ ಬಂದೆ, ಅದಕ್ಕೆಲ್ಲ ಹೇಳದವರು ಇದ್ದಾರೆ. ಹಾಗೆ ಇಲ್ಲಿ ಹೇಳೋ ಮಾತು ಅಂದ್ರೆ, ಸ್ಮಶಾನೇಪಿ ಯದಾ ಮೃತ್ಯು ತಸ್ಯ ದೈವಯೋಗತಃ. ಏನೋ ಪ್ರಾರಬ್ಧ ದೈವಯೋಗದಿಂದ ಸ್ಮಶಾನದಲ್ಲಿ ಸತ್ರೆ, ಆದರೆ ಅವನ ಕೊರಳಲ್ಲಿ ನೆಲ್ಲಿಕಾಯಿ ಮಾಲೆ ಇತ್ತಲ್ಲ, ಧಾತ್ರಿ ವೃಕ್ಷದ ಮಾಲೆ ಹಾಕೊಂಡಿದ್ದಾನಲ್ಲ, ಗಂಗಾ ಮರಣಜಂ ಪುಣ್ಯಂ ಸಪ್ರಾಪ್ನೋತಿ ನ ಸಂಶಯ. ಗಂಗಾ ತೀರದಲ್ಲಿ ಸತ್ರೆ ಏನು ಪುಣ್ಯ ಬರಬೇಕು, ಏನು ಮೋಕ್ಷ ಆಗಬೇಕೋ ಆ ಪುಣ್ಯ ಆ ಮೋಕ್ಷ ಧಾತ್ರಿ ಮಾಲೆಯನ್ನ ಕೊರಳಲ್ಲಿ ಹಾಕೊಂಡು ಸತ್ರೆ, ಅಂದ್ರೆ ಆ ಸಂದರ್ಭದಲ್ಲಿ ಅಕಸ್ಮಾತ್ ಅವನ ಮರಣ ಆದರೆ ನಿಶ್ಚಿತವಾಗಿ ಅವನಿಗೆ ಮೋಕ್ಷ, ಗಂಗಾ ತೀರದಲ್ಲಿ ಸತ್ತ ಪುಣ್ಯ ಅವನಿಗೆ ಬರುತ್ತದೆ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಆ ಪರಮ ಪವಿತ್ರವಾದ ಧಾತ್ರಿ ಮಾಲೆಯನ್ನು ಹಾಕಿಕೊಳ್ಳಬೇಕು. ಯಾರು ಈ ಧಾತ್ರಿ ವೃಕ್ಷದ ಪತ್ರಗಳಿಂದ ಧಾತ್ರಿ ನೆಲ್ಲಿಕಾಯಿ ಮೇಲೆ ಬತ್ತಿಯನ್ನಿಟ್ಟು ಆರತಿಯನ್ನು ಮಾಡುತ್ತೇವೆ, ಸಮುಕ್ತ ಪಾಪಜಾಲೇನ ಸಾಯುಜ್ಯಂ ಲಭತೆ ಹರೇಹೇ. ನಿಶ್ಚಿತವಾಗಿ ಎಲ್ಲ ಪಾಪಗಳಿಂದ ಅವನು ಮುಕ್ತನಾಗುತ್ತಾನೆ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾರೆ. ಒಂದು ಮಾತಿದೆ ನೋಡಿ, ಯಾರು ಧಾತ್ರಿ ನೆಲ್ಲಿಕಾಯಿ ಗಿಡಕ್ಕೆ ನೀರು ಹಾಕಿದ್ರೆ ಸಾಕ್ರೆ. ನಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಧಾತ್ರಿ ವೃಕ್ಷವನ್ನು ಬೆಳೆಸಬೇಕು. ಎಲ್ಲೋ ಇದ್ದ ಧಾತ್ರಿ ವೃಕ್ಷಕ್ಕೆ ನೀರು ಹಾಕೋದ್ರಿಂದ, ಅದರ ದರ್ಶನ, ಅದರ ಸ್ಪರ್ಶದಿಂದಲೇ ಎಷ್ಟು ಪುಣ್ಯ ಹೇಳ್ತಾರೆ. ನಮ್ಮ ಹಿಂದಿನ ಎಲ್ಲ ಪಿತೃಗಳು ತೃಪ್ತರಾಗುತ್ತಾರಂತ ಧಾತ್ರಿ ವೃಕ್ಷಕ್ಕೆ ನೀರು ಎರೆದ್ರೆ ಸಾಕು ಅಂತ. ಈ ಕಾರ್ತಿಕ ಮಾಸದಲ್ಲಿ 1 ತಿಂಗಳು ಧಾತ್ರಿ ವೃಕ್ಷದ ಕೆಳಗಡೆ ಪಿತೃಯಜ್ಞ ಮಾಡ್ಬೇಕಂತ. ಈ ತೀರ್ಥಶ್ರಾದ್ದ ಎಲ್ಲ ಮಾಡ್ತೇವೋ ಇಲ್ಲೋ, ಹಾಗೆ ಧಾತ್ರಿ ವೃಕ್ಷದ ಕೆಳಗಡೆನೂ ಪಿತೃಶ್ರಾದ್ದ ಹೇಳಿದ್ದಾರೆ. ಭಾರೀ ಪುಣ್ಯ, ಪಿತೃಗಳು ತೃಪ್ತರಾಗಿ ನರ್ತನೆ ಮಾಡಿ ಅನುಗ್ರಹ ಮಾಡುತ್ತಾರೆ ಅಂತ ಹೇಳ್ತಾರೆ. ಧಾತ್ರಿ ವೃಕ್ಷದ ಕೆಳಗಡೆ ಶ್ರಾದ್ದ ಮಾಡಬೇಕು. ಒಂದು ಬಾರಿ ಅನುಕೂಲ ಇದ್ದಾಗ 100 ಜನ ಸೇರಿ ಪಿಂಡ ಪ್ರದಾನ ಮಾಡಿಬಿಟ್ರೆ ಗೋವಿಂದ. ನೋಡಿ, ಅನುಕೂಲ ಇದ್ದಾಗ ಮಾಡ್ಬೇಕಷ್ಟೇ. ಆ ರೀತಿ ಧಾತ್ರಿ ವೃಕ್ಷದ ಕೆಳಗಡೆ ದೇವರ ಪೂಜೆ, ಕಾರ್ತಿಕ ಸ್ನಾನ ಮಾಡಿ ಧಾತ್ರಿ ವೃಕ್ಷದ ಕೆಳಗಡೆ ದೇವರ ಪೂಜೆ, ಆ ನೆಲ್ಲಿಕಾಯಿ ಮೇಲೆ ಆರತಿ ಇಟ್ಟು ಆರತಿ ಮಾಡಿದರೆ ದಾಮೋದರ ಸ್ತೋತ್ರ ಹೇಳ್ಬೇಕಂತ ಎಲ್ಲ ಪಾಪಗಳ ಪರಿಹಾರ ಅಂತ ಬಹಳ ಪುಣ್ಯ ಹೇಳ್ತಾರೆ. ಆದ್ದರಿಂದ ಧಾತ್ರಿ ವೃಕ್ಷಕ್ಕೆ ನೀರು ಹಾಕಿದ್ರೆ ಸಾಕು. ತೇ ಸರ್ವೇ ತೃಪ್ತಿ ಮಾಯಾಂತು ಧಾತ್ರಿ ಮೂಲ ನಿಷೇವಣಾತ್ ನಿಷೇಚನಾತ್. ನೀರು ಹಾಕೋದು, ಧಾತ್ರಿ ವೃಕ್ಷದ ಸೇವೆ ಎಲ್ಲವನ್ನೂ ಹೇಳಿಕೊಡ್ತಾರೆ ವಿಶೇಷವಾಗಿ. ಹೀಗೆ ಅನೇಕ ಮಾತುಗಳನ್ನ ನಾವು ನೋಡ್ತೇವೆ. ಧಾತ್ರಿ ವೃಕ್ಷದ ಸ್ಮರಣೆ, ಅದರ ಮಹಿಮೆಯಿಂದ ಎಷ್ಟೋ ವಿಚಾರಗಳಿದೆ. ಕೊನೆಯದಾಗಿ ಇದರ ಬಗ್ಗೆ 2 ಕಥೆಗಳಿದೆ, ಬಹಳ ಅದ್ಭುತವಾಗಿರತಕ್ಕಂತಹ ಕಥೆಗಳು. ಏನು ಅಂತಂದ್ರೆ, ಈ ತಿಂದ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅದಕ್ಕಾಗಿ ಧಾತ್ರಿಯನ್ನ ಸ್ವೀಕಾರ ಮಾಡಿ, ಹೀಗೆ ಅನೇಕ ಮಾತುಗಳಿದೆ. ಜೊತೆಗೆ ನೋಡಿ, ಒಬ್ಬ ವ್ಯಕ್ತಿ ಅಯೋಧ್ಯ ನಗರದಲ್ಲಿ ಇರತಕ್ಕಂತಹ ಒಬ್ಬ ವೈಶ್ಯ, ಅವನು ವ್ಯಾಪಾರ ಮಾಡ್ತಾ ಇದ್ದ. ಪಾಪ, ವ್ಯಾಪಾರಕ್ಕಾಗಿ ಪ್ರತಿನಿತ್ಯ ಅಲಿಯಬೇಕು, ಊರಿಗೆ ಹೋಗಬೇಕು. ವ್ಯಾಪಾರಿ ಪ್ರತಿನಿತ್ಯ ವ್ಯಾಪಾರ ಮಾಡ್ತಾ ಇದ್ದ ಕೆಲವು ಅಂದ್ರೆ ಕಾಳುಗಳನ್ನ ಭಿಕ್ಷೆ ಬೇಡತಾ ಕೆಲವು ಕಾಳುಗಳನ್ನ ಸಂಗ್ರಹ ಮಾಡಿದ್ದ. ನೆಲ್ಲಿಕಾಯಿ ಗಿಡದ ಕೆಳಗಡೆ ಕುಳಿತುಕೊಂಡು ಮಧ್ಯಾಹ್ನ ಹೊತ್ತು ಆ ಕಾಳುಗಳನ್ನು ತಿಂದ. ಇನ್ನೊಂದು ಸ್ವಲ್ಪ ಉಳಿಯಿತು, ಕಡಲೆಕಾಳು, ಶೇಂಗಾ ಕಾಳು, ಯಾವುದಾದ್ರೂ ಹೇಳಿ, ಕಡಲೆಕಾಳು ಅಂತೂ. ಆ ಕಡಲೆಕಾಳನ್ನು ತಿಂದು ನೀರು ಕುಡ್ದ. ಇನ್ನೂ ಸ್ವಲ್ಪ ಕಾಳುಗಳಿತ್ತು. ಅಲ್ಲಿ ಪಾಪ ಒಬ್ಬ ಭಿಕ್ಷೆ ಬೇಡುವ ಭಿಕ್ಷುಕ ಬಂದ. ಭಾರೀ ಹಸಿದಿದ್ದಾನೆ, ಒದ್ದಾಡ್ತಾ ಏನಿಲ್ಲ, ಏನಾದ್ರೂ ಒಂದು ಗುಟುಕು ನೀರಿದ್ರೆ ಕೊಡ್ರೆ ಸಾಕು, 1 ಲೋಟ ನೀರಿದ್ರೆ ಕೊಡ್ರೆ ಸಾಕು. ಆ ಉಳಿದ ಕೆಲವು ಕಾಳುಗಳನ್ನೇ ಕೊಟ್ಟ, 1 ಲೋಟ ನೀರು ಕೊಟ್ಟ. ಎಂತಹ ಪುಣ್ಯ ಬಂತು ಹೇಳ್ತಾರೆ. ಅದು ಕಾರ್ತಿಕ ಮಾಸ. ಧಾತ್ರಿ ವೃಕ್ಷದ ಕೆಳಗಡೆ ಕೂತಿದ್ದಾನೆ, ಧಾತ್ರಿಯ ಸ್ಮರಣೆ ಮಾಡತಾ ಆ ಕಾಳುಗಳನ್ನು ತಿಂದು ನೀರು ಕುಡ್ದ. ಭಾರೀ ಹಸಿದ ಆ ಭಿಕ್ಷುಕನಿಗೆ ಆ 4 ಕಾಳುಗಳನ್ನ ಕೊಟ್ಟು ಅವನು ತಿನ್ನೋದಕ್ಕೆ ನೀರು ಕೊಟ್ಟಿದ್ದಾನಲ್ಲ, ಅಪಾರವಾದ ಪುಣ್ಯ ಬಂದು ಹೋಯಿತಂತ. ಮುಂದಿನ ಜನ್ಮದಲ್ಲಿ ಆ ವೈಶ್ಯ ದೊಡ್ಡ ಶ್ರೀಮಂತ ರಾಜನಾಗಿ ಹುಟ್ಟುತ್ತಾ ಇದ್ದಾನೆ. ಅನೇಕ ಸದ್ಬ್ರಾಹ್ಮಣರಿಗೆ ಬೇಕಾದಷ್ಟು ದಾನ ಧರ್ಮಗಳನ್ನ ಮಾಡಿ ಅವನು ಪುಣ್ಯವನ್ನು ಸಂಪಾದನೆ ಮಾಡಿ ಮೋಕ್ಷವನ್ನೇ ಪಡೆಯುತ್ತಾನೆಂಬ ಮಾತನ್ನ ತಿಳಿಸಿಕೊಡ್ತಾರೆ.
ಕಾವೇರಿ ತೀರದ ಒಬ್ಬ ಬ್ರಾಹ್ಮಣ ದೇವಶರ್ಮ ಅಂತ, ಒಳ್ಳೆ ಸಾತ್ವಿಕ ಬ್ರಾಹ್ಮಣ, ಭಗವದ್ ಭಕ್ತನಾದವನು, ಪ್ರತಿನಿತ್ಯ ಒಳ್ಳೆ ಕರ್ಮಾನುಷ್ಠಾನ ಮಾಡ್ತಾ ಪಾಠ ಪ್ರವಚನದಲ್ಲೇ ಆಸಕ್ತನಾದ ದೇವಶರ್ಮ ಅಂತ ಬ್ರಾಹ್ಮಣ. ಅವನಿಗೊಬ್ಬ ಮಗ ಇದ್ದ. ಮಗ ಮಾತ್ರ ಮಹಾದುಷ್ಟ, ಪರಮ ಪಾಪಿಷ್ಟ. ಯಾವ ದೇವರ ಪೂಜೆ, ವೈಶ್ಯದೇವ, ಸಂಧ್ಯಾವಂದನೆ ಅದು ಯಾವುದು ಕೇಳಬೇಡ್ರಿ, ಪಾರಾಯಣ ಅದು ಇದು ಯಾವುದೂ ಇಲ್ಲ. ಕಾರ್ತಿಕ ಮಾಸ ಬಂತು, ಅವರಪ್ಪ ಬೈದ ಮಗನಿಗೆ, ಕಾರ್ತಿಕ ಮಾಸ ಬಂದಿದೆಯೋ ಒಂದ್ ದಿವಸ ಆದ್ರೂ ಸ್ನಾನ ಮಾಡೋ, ಇದು ಅಂತ್ಯ ಪುಷ್ಕರಣಿ, ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ, ಒಂದ್ ದಿವಸ ಆದ್ರೂ ಸ್ನಾನ ಮಾಡು, ಧಾತ್ರಿ ವೃಕ್ಷಕ್ಕೆ ನಮಸ್ಕಾರ ಮಾಡು, ದೇವರ ಮುಂದೆ ತುಳಸಿಯ ಮುಂದೆ ದೀಪ ಹಚ್ಚು, ಬೇಕಾದಟ್ಟೆ ಅವೆಲ್ಲ ತಗೊಂಡೇನ್ ಮಾಡ್ಬೇಕು. ಬೈದ್ಬಿಟ್ಟ ಅಪ್ಪನೇ ಜೋರಾಗಿ, ತಿರಸ್ಕಾರ ಭಾವದಿಂದ ಜೋರು ಬೈದ. ಅವೆಲ್ಲ ಉಪಯೋಗ ಇಲ್ಲ, ಏನ್ ಮಾಡ್ಬೇಕು, ಕೆಲಸ ಇಲ್ಲಾರ್ದು ಮಾಡೋದಷ್ಟೇ. ಮಗ ಬೈದ ಅಪ್ಪನಿಗೆ. ಅಪ್ಪ ಸಿಟ್ಟಿಗೆ ಎದ್ದು ಕೊನೆಗಂದ, ಯಾವುದಕ್ಕೂ ಪ್ರಯೋಜನ ಇಲ್ಲ, ಉಪಯೋಗ ಇಲ್ಲ, ನೀನು ಒಂದು ದೊಡ್ಡ ಕಾಡಿನಲ್ಲಿ ಗಿಡದ ಪೊಟರೆಯಲ್ಲಿ ಇಲಿಯಾಗಿ ಹುಟ್ಟು ಅಂದ. ಮಗನಿಗೆ ಅಪ್ಪ ಕೊಟ್ಟ ಶಾಪ. ನಿರ್ಜನವಾದ ಕಾಡಿನ ಒಂದು ಗಿಡದ ಸಂದಿಯಲ್ಲಿ ಪೊಟರೆಯಲ್ಲಿ ಒಂದು ಇಲಿಯಾಗಿ ಹುಟ್ಟು ಶಾಪ ಕೊಟ್ಟ. ಹೇಳಿದ ಮಾತು ಕೇಳಿಲ್ಲ ಮಗ ಅಂತ ಹೇಳಿ ಸಿಟ್ಟಿಗೆದ್ದು ಬೈತಾ ಇದ್ದಾನೆ. ಏನ್ ಹೇಳಿದ ಮಾತು ಕೇಳಲ್ಲ, ಧರ್ಮ ಕಾರ್ಯ ಮಾಡಲ್ಲ, ಹಾಳಾಗಿ ಹೋಗುವಂತ ಬೈತಾರಲ್ಲೋ ಅವ್ವ ಅಪ್ಪ ಹಾಗೆ. ಯಾರಿಗೂ ಉಪಯೋಗ ಬೀಳೋದು ಇಲಿಯಾಗಿ ಹುಟ್ಟು ಅಂದ. ತಕ್ಷಣ ಅವನಿಗೆ ಸ್ವಲ್ಪ ತಾಳ್ಮೇಲೆ ಜ್ಞಾನೋದಯ ಆಯಿತು, ಗಾಬರಿ ಆಯಿತು. ನಮಸ್ಕಾರ ಮಾಡಿ ಅಪ್ಪನಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ, ದಯವಿಟ್ಟು ಅಪರಾಧ ಕ್ಷಮಾ ಮಾಡ್ರಿ, ಗೊತ್ತಾಗ್ಲಿಲ್ಲ, ಏನ್ ಮಾಡಬೇಕು ಅಂತ ಕೇಳಿ, ಇದಕ್ಕೆ ಪರಿಹಾರ ಏನು. ಅದಕ್ಕೆ ಆಮೇಲೆ ಅವರಪ್ಪ ಹೇಳಿದ, ಪರಿಹಾರ ಏನಿಲ್ಲ, ಯಾವಾಗ ನಿನ್ನ ಕಿವಿಗೆ ಕಾರ್ತಿಕ ಮಾಸದ ಮಹಾತ್ಮೆ ಕೇಳಿಸ್ತದೋ, ತುಳಸಿ ಧಾತ್ರಿಯ ಮಹಿಮೆ ಯಾವಾಗ ಕೇಳತೀಯೋ ಆವಾಗ ಇಲಿಯ ಜನ್ಮದಿಂದ ನಿನಗೆ ಮುಕ್ತಿ ಆಗುತ್ತದೆ. ಅಪ್ಪ ಹೇಳಿದ ಮತ್ತೆ. ಸರಿ, ಯಾವುದೋ ಕಾಡಿನಲ್ಲಿ ಗಿಡದ ಸಂದಿಯಲ್ಲಿ ಇಲಿಯಾಗಿ ಹುಟ್ಟಿದ. ಒಂದಲ್ಲ ಎರಡಲ್ಲ, ಸಾವಿರಾರು ವರ್ಷಗಳ ಕಾಲ ಆ ಗಿಡದ ಸಂದಿಯಲ್ಲಿ ಇಲಿಯಾಗೇ ಇದ್ದ ಅವನು. ಒಂದು ದಿನ ಆ ಕಾಡಿಗೆ ವಿಶ್ವಾಮಿತ್ರರು ಅವರ ಶಿಷ್ಯರ ಸಮೇತ ತೀರ್ಥಯಾತ್ರೆ ಮಾಡ್ತಾ ಬರ್ತಾ ಇದ್ರು. ಒಂದು ದಿವ್ಯವಾದ ನದಿ, ಪವಿತ್ರ ಸನ್ನಿಧಾನ, ಅದು ಕಾರ್ತಿಕ ಮಾಸ. ವಿಶ್ವಾಮಿತ್ರರು ಶಿಷ್ಯರು ಎಲ್ಲರೂ ನದಿ ಸ್ನಾನ ಮಾಡಿ, ಬೇಕಾದಷ್ಟು ತುಳಸಿಯ ಗಿಡಗಳಿತ್ತು, ನೆಲ್ಲಿಕಾಯಿ ಗಿಡ ಇದೆ, ದೊಡ್ಡ ಧಾತ್ರಿ ವೃಕ್ಷ ಅಲ್ಲಿ ಬೆಳೆದತ್ತು. ನದಿಯಲ್ಲಿ ಕಾರ್ತಿಕ ಸ್ನಾನ ಮಾಡಿ ಧಾತ್ರಿ ವೃಕ್ಷದ ಕೆಳಗಡೆ ವಿಶ್ವಾಮಿತ್ರರು, ಅವರ ಶಿಷ್ಯರು, ಎಲ್ಲರೂ ಋಷಿಮುನಿಗಳು ದೇವರ ಪೂಜೆ ಮಾಡತಾ, ಆನ್ಮೀಕ ಮಾಡತಾ ಎಲ್ಲರೂ ಕೂತಿದ್ದಾರೆ. ಆಗ ಒಬ್ಬ ರಾಕ್ಷಸ ನೋಡಿದ. ಬಹಳ ದಿವಸ ಆಯಿತು, ತಿನ್ನೋದಕ್ಕೇನು ಸಿಕ್ಕಿಲ್ಲ, ಏಕಕಾಲಕ್ಕೆ 10 ಜನ ಸಿಕ್ಕಿಬಿಟ್ಟಿದ್ದ. ಭಾರಿ ಆನಂದ ಆಯ್ತು. ಮನುಷ್ಯರನ್ನು ನೋಡಿಬಿಟ್ರೆ ಆ ರಾಕ್ಷಸರಿಗೆ ಆನಂದ. ನರಭಕ್ಷಕ ಅವನು, ಇವರನ್ನೆಲ್ಲ ತಿಂದು ಬಿಡ್ಬೇಕು, ಬಹಳ ಹಸಿವೆ ಆಗಿದೆ, ಎಷ್ಟು ದಿವಸ ಆಯ್ತು ಸಿಕ್ಕೇ ಇಲ್ಲ ಅಂತ ಹೇಳಿ ಆ ರಾಕ್ಷಸ, ಬೇಡರವನು ಬೇರೆ, ಎಲ್ಲರನ್ನು ಕೊಂದು ತಿಂದು ಬಿಡಬೇಕು ಅಂತ ಹೇಳಿ ವಿಶ್ವಾಮಿತ್ರ ದರ್ಶನ, ಅವರೆಲ್ಲ ಆ ನೆಲ್ಲಿಕಾಯಿ ಗಿಡದ ಕೆಳಗಡೆ ದೇವರ ಪೂಜೆ ಮಾಡ್ತಾ ಆನ್ಮೀಕ ಮಾಡ್ತಾ ಕೂತಿದ್ದರು. ಹತ್ತಿರ ಬಂದ, ಇವರನ್ನು ತಿನ್ನಬೇಕು, ಇವರಿಗೆ ಹೊಡಿಬೇಕು ಅಂತ ಹೇಳಿ ಆ ವ್ಯಾಧ ಬೇಡರವನು, ಇವರ ದರ್ಶನದಿಂದಲೇನೆ ಮನಸ್ಸು ಪರಿವರ್ತನೆ ಆಗಿದೆ. ದರ್ಶನಾದೇವ ಸಾಧವ ಅಂತ ಹೇಳ್ತಾರಲ್ಲ, ಹೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ. ಆ ಬ್ರಹ್ಮಜ್ಞಾನಿಗಳ, ಮಹಾತ್ಮರ, ವಿಶ್ವಾಮಿತ್ರರ ಆ ಮುಖ ದರ್ಶನದಿಂದಲೇನೆ ಮನಸ್ಸು ಪರಿವರ್ತನೆಯಾಗಿ ಹೊಡಿಬೇಕು, ಕಡಿಬೇಕು, ತಿನ್ಬೇಕು, ಈ ದುಷ್ಟ ಬುದ್ಧಿ ಎಲ್ಲ ಪರಿಹಾರವಾಗಿ ತಕ್ಷಣ ಅವರಿಗೆ ನಮಸ್ಕಾರ ಮಾಡಿ, ಸ್ವಾಮಿ ಇದೇನು ಆಶ್ಚರ್ಯ ಅಂದ ಅವನು. ನಿಮ್ಮನ್ನೆಲ್ಲ ತಿನ್ನಬೇಕು ಅಂತ ಬಂದುಬಿಟ್ರೆ ನಿಮ್ಗೆ ನಮಸ್ಕಾರ ಮಾಡಬೇಕು ಅಂತ ಬುದ್ಧಿ ಬಂತಲ್ರಿ. ನಮ್ಮ ಅಪ್ಪ ಹೇಳಿದ್ರೆ ಕೇಳಲ್ಲ ನಾನು ಅಂತವನು, ನಿಮಗೆಲ್ಲ ನಮಸ್ಕಾರ ಮಾಡಬೇಕು ಅಂತ ಬುದ್ಧಿ ಬಂತು. ನೀವ್ಯಾರು, ಎಲ್ಲಿಂದ ಬಂದಿದ್ದೀರಿ, ಏನು ಮಾಡ್ತಾ ಇದ್ದೀರಿ ಅವನು ಕೇಳಿದ. ಆಮೇಲೆ ವಿಶ್ವಾಮಿತ್ರ ಅಂದ್ರು, ತೀರ್ಥಯಾತ್ರೆ ಮಾಡ್ತಾ ಬಂದಿದ್ದೇವಪ್ಪ, ಇಲ್ಲಿ ನೆಲ್ಲಿಕಾಯಿಯ ಸನ್ನಿಧಾನ, ಕಾರ್ತಿಕ ಮಾಸ, ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಮುಂದೆ ಹೋಗಬೇಕು ಅಂತ ಹೇಳಿದ್ದೇವೆ. ಕಾರ್ತಿಕ ಮಾಸದ ಮಹತ್ವ, ದೀಪದ ಮಹತ್ವ, ಆ ತುಳಸಿಯ ಮಹತ್ವ, ಧಾತ್ರಿಯ ಮಹತ್ವನ್ನೆಲ್ಲ ಹೇಳ್ತಾ ಇದ್ದಾರೆ ಆ ವ್ಯಾಧನಿಗೆ ವಿಶ್ವಾಮಿತ್ರರು. ಈ ಧಾತ್ರಿಯ ಮಹಿಮೆ, ಕಾರ್ತಿಕ ಮಾಸದ ಮಹಾತ್ಮೆ ಕಿವಿಗೆ ಬಿತ್ತಲ್ಲ, ಆ ವೃಕ್ಷದಲ್ಲಿ ಅಂದ್ರೆ ಆ ಕಾಡಿನಲ್ಲಿ ಆ ವಿಶ್ವಾಮಿತ್ರರ ಪಕ್ಕದಲ್ಲೇ ಇದ್ದ ಗಿಡದ ಪೊಟರೆಯಲ್ಲಿ
ಅಪ್ಪನ ಶಾಪದಿಂದ ಇಲಿಯಾದ ವ್ಯಕ್ತಿ, ಆ ಇಲಿಗೆ ಈ ಧಾತ್ರಿಯ ಮಹಿಮೆ, ಕಾರ್ತಿಕ ಮಾಸದ ಮಹಿಮೆ ಕಿವಿಗೆ ಬಿತ್ತು. ತಕ್ಷಣ ಇಲಿ ಫಟ್ಟಂತ ಕೆಳಗೆ ಬಿತ್ತು. ದಿವ್ಯ ಶರೀರ ಧಾರಣೆ ಮಾಡಿ ವಿಶ್ವಾಮಿತ್ರರಿಗೆ ಬಂದು ನಮಸ್ಕಾರ ಮಾಡಿ, ಸ್ವಾಮಿ, ಕಾರ್ತಿಕ ಮಾಸದ ಮಹಾತ್ಮೆ ನಿಮ್ಮ ಮುಖದಿಂದ ಕೇಳಿ ಇವತ್ತು ನನ್ನ ಜನ್ಮ ಪರಮ ಪಾವನವಾಯಿತು, ಇಲಿಯ ಜನ್ಮದಿಂದ ಮುಕ್ತಿಯಾಗಿದೆ, ಪರಮಾನುಗ್ರಹ ಮಾಡಬೇಕು ಅಂತ ನಮಸ್ಕಾರ ಮಾಡಿ ದೇವಲೋಕದ ವಿಮಾನವೇ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆ ದೇವಲೋಕದ ವಿಮಾನವೇ ಬಂದಿದೆ ಎಂಬ ಮಾತನ್ನ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಧಾತ್ರಿಯ ಮಹಿಮೆ ಕೇಳಿದ್ರೆ ಎಷ್ಟು ಪುಣ್ಯ ನೋಡಿ. ಯಾವುದೋ ಇಲಿಯ ಜನ್ಮ, ರಾಕ್ಷಸ ಜನ್ಮ, ವ್ಯಾಧರ ಜನ್ಮದಿಂದಲೇ ಅವರಿಗೆ ಮುಕ್ತಿಯಾಗಿ ಮೋಕ್ಷವೇ ಸಿಕ್ಕಿದೆ ಅಂದ್ರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಪರಮ ಪವಿತ್ರವಾದ ಮಾಧ್ವ ಜನ್ಮದಲ್ಲಿ ಇದ್ದೇವೆ. ಭಕ್ತಿಯಿಂದ ಧಾತ್ರಿಯ ದರ್ಶನ, ಸ್ಪರ್ಶನ, ಪ್ರದಕ್ಷಿಣೆ ಮಾಡಿ ಧಾತ್ರಿಯ ಮಹಿಮೆ ಇವತ್ತು ಕೇಳ್ತಾ ಇದ್ದೇವೆ, ಧಾತ್ರಿ ಹವನದಲ್ಲಿ ಭಾಗವಹಿಸಿದ್ದೇವೆ ಅಂದ್ರೆ ನಿಶ್ಚಿತವಾಗಿ ನಮ್ಮ ಪಾಪಗಳು ಪರಿಹಾರವಾಗಿ ಜನ್ಮ ಪಾವನವಾಗುತ್ತದೆ. ಉತ್ತಮವಾದ ಸದ್ಗತಿ, ಕಟ್ಟಿಟ್ಟ ಬುದ್ಧಿ, ಅದನ್ನು ನಿರ್ಧಾರ ಮಾಡಿಕೊಳ್ಬೇಕು, ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು. ಇವತ್ತು ನಾವಿಲ್ಲಿ ಬಂದದ್ದು ಸಾರ್ಥಕ ಎಂಬ ಭಾವನೆಯಲ್ಲಿ ಆ ದೇವರ ಪ್ರಸಾದವನ್ನ ಇವತ್ತು ಸ್ವೀಕಾರ ಮಾಡಬೇಕು ಅಂತ ಇದೇ ರೀತಿ ಇನ್ನೊಬ್ಬ ಈ ಕಾರ್ತಿಕ ಮಾಸದ ಮಹಾತ್ಮೆಯಲ್ಲಿ ತಿಳಿಸಿಕೊಡ್ತಾರೆ. ವಿಷ್ಣು ಶರ್ಮ ಅಂತ ಬ್ರಹ್ಮದೇವರು ನಾರದರಿಗೆ ಹೇಳಿದ ಕಥೆ ಎಷ್ಟು ಪರಮ ಪವಿತ್ರ ಅಂದ್ರೆ, ಒಬ್ಬ ಬ್ರಾಹ್ಮಣ ದೇವರ ಪೂಜೆ ಹೋಗ್ತಾ ಇದ್ದ ಕಾರ್ತಿಕ ಮಾಸ ನಸಿಕಿನಲ್ಲಿ. 3:30-4 ಗಂಟೆಗೇನೆ ಕಾಡಿನಲ್ಲಿ ದೇವರ ಗುಡಿ, ಕಾಡಿನಲ್ಲಿರುವ ಆ ವಿಷ್ಣು ಪೂಜೆಗಾಗಿ ಇವನು ತುಳಸಿ, ಕಲಶೋದಕ, ಕಾರ್ತಿಕ ಮಾಸ ಧಾತ್ರಿಯ ಪತ್ರೆಯಿಂದ ಆ ಧಾತ್ರಿ, ನೆಲ್ಲಿಕಾಯಿ ಅವುಗಳನ್ನೆಲ್ಲ ಕಲಶೋದಕ ತಟ್ಟೆಯಲ್ಲಿ ತಗೊಂಡು ಹೋಗುತ್ತಾ ಇದ್ದ. ಒಬ್ಬ ರಾಕ್ಷಸ ಇವನನ್ನ ಅಟ್ಯಾಕ್ ಮಾಡಿಬಿಟ್ಟ. ದೊಡ್ಡ ಬ್ರಹ್ಮ ರಾಕ್ಷಸ, ತಿಂದ್ಬಿಡ್ತೇನೆ ನಿನ್ನನ್ನ ಅಂತ. ಅವನು ತಕ್ಷಣ ಗಾಬರಿಯಾಗಿ ಆ ತುಳಸಿ, ನೆಲ್ಲಿಕಾಯಿ ಫಂಟಿ ಇತ್ತಲ್ಲ, ಆ ನೆಲ್ಲಿಕಾಯಿ ತೊಪ್ಪಲು, ಆ ಕಲಶೋದಕ, ಅದರಿಂದ ಫಟ್ ಅಂತ ಹೊಡೆದ. ಒಂದು ಗಾಬರಿಯಾಗಿ ಹೊಡೆದು ಬಿಟ್ಟ. ಆ ರೀತಿ ಆ ನೆಲ್ಲಿಕಾಯಿಯ ಆ ಕಲಶೋದಕದ ಪ್ರೋಕ್ಷಣೆಯಿಂದ ಆ ಬ್ರಹ್ಮ ರಾಕ್ಷಸ ಜನ್ಮದಿಂದಲೇ ಮುಕ್ತನಾಗಿ ದೇವಲೋಕ ವಿಮಾನ ಏರಿ ಅವನು ಸತ್ಯಲೋಕಕ್ಕೆ ಹೋಗಿದ್ದಾನೆ ಎಂಬ ಕಥೆಯನ್ನ ಸ್ಕಂದ ಪುರಾಣದ ಕಾರ್ತಿಕ ಮಾಸದ ಮಹಾತ್ಮೆಯಲ್ಲಿ ತಿಳಿಸಿಕೊಡ್ತಾರೆ. ಆ ಧಾತ್ರಿಯ ಮಹಿಮೆಯನ್ನ ಬೇಕಾದಷ್ಟು ಹೇಳ್ತಾರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ. ಇವತ್ತೆಲ್ಲ ನಾವಿಲ್ಲಿ ಸೇರಿದ್ದೇವಲ್ಲ, ನಾ ಹೇಳ್ದಲ್ಲ, ಬೇರೆ ಏನು ಬೇಡ, ಧಾತ್ರಿಯ ದರ್ಶನ, ಅದರ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬಂದಿದ್ದೀವಿ. ಇಷ್ಟು ವೈಷ್ಣವರ ದರ್ಶನ ಆಗಿದೆಯಲ್ಲ, ಜನ್ಮ ಪಾವನವಾಯಿತು ಅಂತ ತಿಳಿದುಕೊಂಡು ಭಕ್ತಿಯಿಂದ ಕೊನೆಗೆ ವಿಶೇಷವಾಗಿ ಆ ಧಾತ್ರಿಯ ಪ್ರಾರ್ಥನೆಯನ್ನ ಮಾಡಬೇಕಂತ ನಾವೆಲ್ಲರೂ ಆ ಧಾತ್ರಿಯ ಪ್ರಾರ್ಥನೆಯನ್ನ ಮಾಡಿ ಏನ್ ಕೇಳಬೇಕು ಧಾತ್ರಿಯಲ್ಲಿ ಅಂತಂದ್ರೆ, ಇದನ್ನ ಪ್ರಾರ್ಥನೆ ಮಾಡಿ 2 ಶ್ಲೋಕಗಳಿದೆ, ಅದನ್ನ ಭಕ್ತಿಯಿಂದ ಎಲ್ಲರೂ ಹೇಳಿಸ್ತೇನೆ. ಆಮೇಲೆ ಮತ್ತೆ ಧಾತ್ರಿಯ ಬಗ್ಗೆ ವಿಶೇಷವಾಗಿ ಚಿಂತನೆ ಮಾಡಬೇಕು. ಹಾಲಿನಿಂದ ಅಲ್ಲಿ ತರ್ಪಣ ಕೊಡ್ತಾರೆ, ಪ್ರದಕ್ಷಿಣೆ ಮಾಡಿಸಬೇಕು. ವಿಶೇಷವಾಗಿ ಅದರ ಜೊತೆಗೆ ವಿಷ್ಣು ಸಾಯುಜ್ಯವೇ ಪ್ರಾಪ್ತವಾಗುತ್ತದೆ ಅಂತ ಹೇಳ್ತಾರೆ. ಧಾತ್ರಿಯ ಪ್ರದಕ್ಷಿಣೆಯಿಂದ ನಿಶ್ಚಿತವಾಗಿ ವಿಷ್ಣು ಸಾಯುಜ್ಯವೇ ಪ್ರಾಪ್ತವಾಗುತ್ತದೆ ಅಂತ ಹೇಳ್ತಾರೆ. ಈ 2 ಶ್ಲೋಕಗಳನ್ನ ಎಲ್ಲರೂ ಹೇಳಿ. ಪುತ್ರಾನ್ ದೇಹಿ ಮಹಾಪ್ರಾಜ್ಞೆ ಯಶೋ ದೇಹಿ ನಿರಂತರಂ ಪ್ರಜ್ಞಾಂ ಮೇಧಾಂಚ ಸೌಭಾಗ್ಯಂ ವಿಷ್ಣು ಭಕ್ತಿಂಚ ದೇಹಿ ಮೇ ನಿರೋಗಂ ಕುರು ಮಾಂ ನಿತ್ಯಂ ನಿಷ್ಪಾಪಂ ಕುರು ಸರ್ವದಾ ಸರ್ವಜ್ಞಂ ಕುರು ಮಾಂ ದೇವಿ ಧನವಂತಂ ತಥಾ ಕುರು. ಜಗತ್ತಿನ ಎಲ್ಲ ಭಕ್ತರಿಗೆ ಬೇಕಾದ ಫಲಗಳನ್ನ ಪ್ರಾರ್ಥನೆ ಮಾಡೋದು ಧಾತ್ರಿಯಲ್ಲಿ ಅಂತ. ನಾವೆಲ್ಲ ಕೇಳೋದೇನು ಗೊತ್ತಾ, ಮೊದಲು ತಕ್ಷಣ ಎಲ್ಲ ಕೇಳೋ ದುಡ್ಡು ಕಾಸ್ಬೇಕು. ಅದಕ್ಕೆ ಧಾತ್ರಿಯಲ್ಲಿ ಕೇಳ್ರಿ ಅಂತ. ಧನವಂತಂ ತಥಾ ಕುರು, ಒಳ್ಳೆ ಸಾತ್ವಿಕವಾದ ಸಂಪತ್ತು
ಆ ಧಾತ್ರಿಯ ದರ್ಶನ ಸೇವೆಯಿಂದ ಬರುತ್ತದೆ. ದುಡ್ಡು ಕಾಸು ಇದೆ ರೇ, ಬೇಕಾದಷ್ಟು ಶ್ರೀಮಂತ ಇರಬಹುದು, ರೋಗ ರುಜಿನಗಳು ಬಂದು ಕಾಡ್ತಾ ಇರುತ್ತದೆ ಮಾಡಿದ ಪಾಪಗಳಿಂದ. ಆದ್ದರಿಂದ ಆ ರೋಗ ರುಜಿನಗಳ ಪರಿಹಾರ ಧಾತ್ರಿಯ ದರ್ಶನದಿಂದ. ನಿರೋಗಂ ಕುರುಮಾಂ ನಿತ್ಯಂ ನಿಷ್ಪಾಪಂ ಕುರು ಸರ್ವದಾ. ನಾ ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ರೋಗ ರುಜಿನಗಳೆಲ್ಲ ಬರೋದು ಯಾತಕ್ಕೆ? ನಾವು ಮಾಡಿದ ಪಾಪದಿಂದಲೇನೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ವ್ಯಾಧಿ ರೂಪೇಣ ಬಾಧಂತೆ. ನಾವು ಮಾಡಿದ ಪಾಪಗಳಿಂದಲೇನೆ ಅನೇಕ ರೀತಿಯ ರೋಗ ರುಜಿನಗಳು. ಪಾಪ ಮಾಡಿ ರೋಗದಿಂದ ನರ್ಸಿಂಗ್ ಹೋಮ್ ಅಡ್ಮಿಟ್ ಆಗೋದು ಹೌದೋ ಇಲ್ಲ? ಇಲ್ಲಿ ನೋಡಿ, ಧಾತ್ರಿಯ ದರ್ಶನ, ಧಾತ್ರಿಯ ನಮಸ್ಕಾರದಿಂದ ಇವತ್ತು ಪಾಪ ಪರಿಹಾರ. ಪಾಪ ಪರಿಹಾರ ಆದರೆ ಪಾಪ ನಿಮಿತ್ತಕವಾದ ರೋಗಗಳ ಪರಿಹಾರ. ರೋಗಗಳಿಲ್ಲ ಅಂದ್ರೆ ನರ್ಸಿಂಗ್ ಹೋಮ್ ಇಂದ ಡಿಸ್ಚಾರ್ಜ್. ಈ ನರ್ಸಿಂಗ್ ಹೋಮ್ ಇಂದ ಡಿಸ್ಚಾರ್ಜ್ ಆಗಿ ಮುಂದೆ ಎಂದೂ ಈ ನರ್ಸಿಂಗ್ ಹೋಮಿಗೆ ಹೋಗಬೇಡ್ರಿ, ಆ ನರಸಿಂಗನ ಹೋಮಿಗೆ ನಾವು ಹೋಗಬೇಕಾಗಿದೆ. ಆದ್ದರಿಂದ ಆ ನರಸಿಂಹದೇವರ ಸನ್ನಿಧಾನದಲ್ಲಿ ಬಂದಿದ್ದೇವಲ್ಲ, ಆ ನರಸಿಂಗನ ಹೋಮಿಗೆ ಹೋಗ್ಬೇಕು. ಮುಂದೆ ವೈಕುಂಠವೇ ಸಿಗಬೇಕು. ಭಕ್ತಿಯಿಂದ ಆ ಬ್ರಹ್ಮ ವಿಷ್ಣು ಮಹೇಶ್ವರರ ಸನ್ನಿಧಾನ ಇರತಕ್ಕಂಥ ಧಾತ್ರಿಯ ಪ್ರಾರ್ಥನೆ ಮಾಡಿದರೆ ಪಾಪಗಳ ಪರಿಹಾರ, ಪಾಪ ನಿಮಿತ್ತಕವಾದ ರೋಗಗಳ ಪರಿಹಾರ. ದುಡ್ಡು ಕಾಸು ಸಂಪತ್ತು, ರೋಗ ಪರಿಹಾರ. ದೇಹದಲ್ಲಿ ಯಾವುದೇ ರೋಗ ರುಜಿನಗಳಿರಬಾರದು. ಒಳಗಿನ ಪಾಪಗಳ ಪರಿಹಾರ, ಜೊತೆಗೆ ಒಳ್ಳೆ ಬುದ್ಧಿಶಕ್ತಿ, ದೇಹದಲ್ಲಿ ಆರೋಗ್ಯ, ಪ್ರಜ್ಞಾ, ಮೇಧಾಂಚ, ಸೌಭಾಗ್ಯಂ ಎಲ್ಲ ಇದೆ. ಸರಿ, ಸಾಧನೆ ಮಾಡಬೇಕು. ವಿಷ್ಣು ಭಕ್ತಿ ಬೇಕಲ್ಲ, ಆ ವಿಷ್ಣು ಭಕ್ತಿಯನ್ನು ಕೊಡತಕ್ಕಂಥವಳು ಧಾತ್ರಿನೇ. ವಿಷ್ಣು ಭಕ್ತಿಂಚ ದೇಹಿಮೆ, ಅದನ್ನ ಪ್ರಾರ್ಥನೆ ಮಾಡ್ಬೇಕು. ಏನ್ ಕೇಳಬೇಕು? ವಿಷ್ಣು ಭಕ್ತಿಯನ್ನು ಕೊಡು, ಒಳ್ಳೆ ಸತ್ಸಂತಾನ, ವಂಶಾಭಿವೃದ್ಧಿ ಆಗಬೇಕು. ಪುತ್ರಾನ್ ದೇಹಿ ಮಹಾಪ್ರಾಜ್ಞೆ, ಯಶೋದೇಹಿ ನಿರಂತರಂ. ಒಳ್ಳೆ ಕೀರ್ತಿಯನ್ನ, ಒಳ್ಳೆ ಹೆಸರನ್ನ ನಮಗೆ ಉಂಟು ಮಾಡಬೇಕು ಅಂತ ಧಾತ್ರಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಹೀಗೆ ಆ ಧಾತ್ರಿಯ ಪ್ರದಕ್ಷಿಣೆ ದರ್ಶನದಿಂದ ವಿಶಿಷ್ಟವಾದ ಅಪಾರವಾದ ಪುಣ್ಯವನ್ನ ಹೇಳಿದ್ದಾರೆ. ಆ ನರಸಿಂಹದೇವರ ದಿವ್ಯ ಸನ್ನಿಧಾನದಲ್ಲಿ ನಾವೆಲ್ಲ ಸೇರಿ ಇವತ್ತು ಧಾತ್ರಿ ಹವನದಲ್ಲಿ ಭಾಗವಹಿಸ್ತಾ ಇದ್ದೇವೆ. ವನಭೋಜನ ಮಹಾತ್ಮ್ಯ, ಆ ಧಾತ್ರಿಯ ಮಹಾತ್ಮ್ಯವನ್ನ ಸಂಕ್ಷೇಪವಾಗಿ ಯಥಾಶಕ್ತಿಯಾಗಿ ಚಿಂತನೆ ಮಾಡಿದ್ದೇವೆ. ಆದ್ದರಿಂದ ಆ ಎಲ್ಲ ಸದ್ವೈಷ್ಣವರು ಸೇರಿ ನರಸಿಂಹದೇವರಿಗೆ, ಎಲ್ಲ ಗುರುಗಳಿಗೆ, ಆ ಧಾತ್ರಿ ದೇವಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡುತ್ತಾ ಇಡೀ ವರ್ಷ ಮಾಡಿದ ಪಾಪಗಳ ಪರಿಹಾರ ಆಗಬೇಕು. ಚಾತುರ್ಮಾಸ್ಯ ವ್ರತ ಆ ಫಲ ಸಂಪೂರ್ಣವಾಗಿ ಪ್ರಾಪ್ತವಾಗಬೇಕು. ನಿರಂತರವಾಗಿ ಧರ್ಮ ಕಾರ್ಯಗಳನ್ನು ಮಾಡಿಸುವಂತೆ ಆಯುರಾರೋಗ್ಯ ಭಾಗ್ಯ, ಹೆಚ್ಚಿನ ಧರ್ಮ ಕಾರ್ಯಗಳ ಸಾಧನೆ ಆ ದೇವತೆಗಳ ಅನುಗ್ರಹ, ಗುರುಗಳ ಅನುಗ್ರಹದಿಂದ ಆಗಲಿ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.